ದೇವಾಲಯಕ್ಕೆ ಹೋಗಿ ಬರೋದ್ರಿಂದ, ಬೈಬಲ್ ಓದೋದ್ರಿಂದ, ಅಥವಾ ಒಂದಿಷ್ಟು ಬಾಯಲ್ಲಿ ಪ್ರಾರ್ಥನೆಗಳು ಮಾಡೋದ್ರಿಂದ ಯಾರ್ದು ಹೃದಯ ಚೇಂಜ್ ಆಗೋದಿಲ್ಲ. ಹೃದಯ ಚೇಂಜ್ ಆಗಬೇಕಾದ್ರೆ ಹೃದಯವನ್ನು ಚೇಂಜ್ ಮಾಡುವಂತಹ ದೇವರ ಆತ್ಮ ಅವರಲ್ಲಿರಬೇಕು. ಪವಿತ್ರ ಆತ್ಮನನ್ನು ಸ್ವೀಕಾರ ಮಾಡದ ಹೊರತು ಯಾರ ಹೃದಯನೂ ಕೂಡ ಚೇಂಜ್ ಆಗೋದಿಲ್ಲ, ನೂತನಗೊಳ್ಳೋದಿಲ್ಲ. ನಮ್ಮ ಹೃದಯದಲ್ಲಿ ಒಂದು ಹೊಸತನ ಬರಬೇಕಾದ್ರೆ, ನಮ್ಮ ಹೃದಯದಲ್ಲಿ ದೇವರ ಒಂದು ಆಲೋಚನೆಗಳು ಬರಬೇಕಾದ್ರೆ, ದೈವಿಕವಾದ ಆಲೋಚನೆಗಳು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಬರಬೇಕಾದ್ರೆ ನಮ್ಮ ಒಳಗಡೆ ಯಾರಿರಬೇಕು ಕೇಳಿದರೆ ದೇವರ ಆತ್ಮ ಇರಬೇಕು. ದೇವರ ಆತ್ಮ ಇಲ್ಲದೆ ಇದ್ದರೆ ನಾವು ದೇವಾಲಯಕ್ಕೆ ಹೋದರೂ, ದೇವಾಲಯದಲ್ಲಿ ಎಷ್ಟು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿದರು, ಎಷ್ಟು ಬೈಬಲ್ ಓದಿದರು, ಎಷ್ಟು ಹಲ್ಲೆಲೂಯಾ ಹೇಳಿದರು, ಎಷ್ಟು ಬಲಿಪೂಜೆಗಳಲ್ಲಿ ಭಾಗವಹಿಸಿದರು, ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮರು ಇಲ್ಲದೆ ಇದ್ದರೆ ಈ ಪ್ರಾರ್ಥನೆಯೆಲ್ಲ ಮುಗಿದ ಮೇಲೆ, ಧ್ಯಾನಕೂಟಗಳೆಲ್ಲ ಮುಗಿದ ಮೇಲೆ ನಮ್ಮ ಬಾಯಿಂದ ಬರುವಂಥ ಮಾತುಗಳು ಪರದೂಷಣೆಯ ಮಾತುಗಳಾಗಿರ್ತದೆ, ಬೇರೆಯವರನ್ನು ನಿಂದಿಸುವ ಮಾತುಗಳಾಗಿರ್ತದೆ, ಅಹಂಕಾರದ ಮಾತುಗಳಾಗಿರ್ತದೆ. ದೇವರು ನಮ್ಮೊಂದಿಗೆ ಮಾತನಾಡ್ತಾರಾ ಅಂತ ಕೇಳಿದರೆ, ದೇವರು ಯಾವಾಗಲೂ ಕೂಡ ನಮ್ಮೊಂದಿಗೆ ಮಾತಾಡ್ತಾರೆ. ಗಾಡ್ ಆಲ್ವೇಸ್ ಸ್ಪೀಕ್ಸ್. ದೇವರು ಅನೇಕ ರೀತಿಯಲ್ಲಿ ಮನುಷ್ಯನೊಂದಿಗೆ ಮಾತನಾಡ್ತಾರೆ. ಅನೇಕ ರೀತಿಯಲ್ಲಿ ದೇವರಿಗೆ ಒಂದೇ ದಾರಿ ಅಲ್ಲ ನಮ್ಮ ಜೊತೆಗೆ ಮಾತಾಡಲಿಕ್ಕೆ. ಅನೇಕ ರೀತಿಯಲ್ಲಿ ದೇವರು ಮನುಷ್ಯನ ಜೊತೆಗೆ ಮಾತನಾಡಿದ್ದನ್ನು ನಾವು ಬೈಬಲ್ನಲ್ಲಿ ಓದ್ತೀವಿ. ಆದರೆ ಎಲ್ಲಕ್ಕಿಂತಲೂ ಒಂದು ಬೆಸ್ಟ್ ವೇ ದೇವರು ಯಾವ ರೀತಿಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾರೆ ಅಂತ ಕೇಳೋದಾದರೆ ಅವರ ವಾಕ್ಯದ ಮುಖಾಂತರ. ದೇವರು ಅವರ ವಾಕ್ಯದ ಮುಖಾಂತರ ಅಥವಾ ಪವಿತ್ರ ಬೈಬಲ್ ವಚನಗಳ ಮುಖಾಂತರ ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ಆದರೆ ನಮ್ಮದೊಂದು ಸ್ವಭಾವ ಏನು ಕೇಳಿದರೆ, ದೇವರು ನಮಗಿಷ್ಟವಾದ ರೀತಿಯಲ್ಲಿ ಮಾತಾಡಿದರೆ ಮಾತ್ರ ನಾವು ಅದಕ್ಕೆ ಆಮೇನ್ ಅಂತ ಹೇಳ್ತೀವಿ, ಎಸ್ ಅಂತ ಹೇಳ್ತೀವಿ, ದೇವರ ಮಾತಿಗೆ ನಾವು ಬೆಲೆ ಕೊಡ್ತೀವಿ. ನಮಗಿಷ್ಟ ಇಲ್ಲದೇ ಇರೋ ರೀತಿಯಲ್ಲಿ ದೇವರು ಮಾತಾಡಿದರೆ ನಾವು ಅದಕ್ಕೆ ಆಮೇನ್ ಅಂತ ಹೇಳೋದಿಲ್ಲ, ಅಥವಾ ಹಾಗೆ ಆಗಲಿ ಅಂತ ಹೇಳೋದಿಲ್ಲ. ನಾವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂದರೆ ಅದು ನಮಗಿಷ್ಟ ಇಲ್ಲ. ಇನ್ನೊಂದು ವಿಷಯ ನಮಗೆ ಗೊತ್ತಿರಬೇಕು, ದೇವರು ನಮ್ಮೊಂದಿಗೆ ಮಾತಾಡ್ತಾರೆ, ಆದರೆ ನಮಗಿಷ್ಟ ಆಗೋ ರೀತಿನಲ್ಲ ದೇವರು ಯಾವಾಗಲೂ ಮಾತಾಡೋದು. ಕೆಲವೊಮ್ಮೆ ಅವರ ಮಾತುಗಳು ನಮಗಿಷ್ಟ ಆಗ್ಬೋದು, ಆದರೆ ಅನೇಕ ಬಾರಿ ನಮ್ಮ ಇಷ್ಟಗಳಿಗೆ ವಿರುದ್ಧವಾಗಿರುತ್ತೆ ದೇವರು ಮಾತನಾಡುವಂಥ ಮಾತುಗಳು. ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ನಮಗೆಲ್ರಿಗೂ ಗೊತ್ತಿದೆ. ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದು ಮಾತನಾಡಿದಾಗ, ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ಅವರೇ ಮಾತನಾಡಿದಾಗ, ವಾಕ್ಯದ ಪ್ರಕಾರ ನೋಡುವಾಗ ದೇವರು ಅಂತಿಮ ಕಾಲದಲ್ಲಿ ತಮ್ಮ ಪುತ್ರನ ಮುಖಾಂತರ ಮಾತಾಡಿದರು ಅಂತ ಇದೆ. ಪುತ್ರನ ಮುಖಾಂತರ, ಅಥವಾ ಅವರೇ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ಮಾತನಾಡಿದರು. ಆದರೂ ಕೂಡ ಆತನ ಮಾತಿಗೆ ಮನುಷ್ಯರು ಬೆಲೆ ಕೊಟ್ಟಿಲ್ಲ. ಆತನ ಮಾತುಗಳನ್ನು ತಿರಸ್ಕಾರ ಮಾಡಿದ್ರು. ಅದರಲ್ಲೂ ದೇವಜನರು ಎಂದು ಕರೆಯಲ್ಪಟ್ಟಂತಹ ಇಸ್ರಾಯೇಲ್ ಜನರೇ, ದೇವರ ಸ್ವಂತ ಜನರು ಎಂದು ಕರೆಯಲ್ಪಟ್ಟ ಆ ಯಹೂದ್ಯ ಜನರು, ಇಸ್ರಾಯೇಲ್ ಜನರು, ಅವರ ದೇವರು ಅವ್ರ ಮುಂದೆ ಬಂದು ನಿಂತ್ಕೊಂಡು ಮಾತಾಡಿದ್ರು ಕೂಡ, ಮನುಷ್ಯನಾಗಿ ಬಂದು ಮಾತಾಡಿದ್ರು ಕೂಡ ಆ ಜನರು ಅವರ ಮಾತಿಗೆ ಬೆಲೆನೇ ಕೊಟ್ಟಿಲ್ಲ. ಅದು ಬಹಳ ಒಂದು ದುಃಖಕರವಾದ ವಿಷಯ. ಅದು ಏನು ತೋರಿಸುತ್ತೆ ಕೇಳಿದರೆ, ಆ ಜನರ ಹೃದಯದ ಕಾಠಿಣ್ಯತೆ ತೋರಿಸುತ್ತೆ. ಆ ಜನರ ಹೃದಯ ಅಷ್ಟು ಕಲ್ಲಾಗಿ ಹೋಗಿತ್ತು. ಆದ್ದರಿಂದನೇ ದೇವರು ಮನುಷ್ಯನಾಗಿ ಬಂದು ಅವರು ದೇವಾಲಯಕ್ಕೆ ಹೋಗ್ತಾ ಇದ್ರು, ಆರಾಧಿಸ್ತಾ ಇದ್ರು. ಆ ದೇವರು ಮನುಷ್ಯನಾಗಿ ಬಂದು ಅವರ ಮುಂದೆ ನೇರವಾಗಿ ಅವ್ರ ಹತ್ರ ಮಾತಾಡಿದ್ರು ಕೂಡ ಆ ದೇವರ ಮಾತನ್ನು ಅವರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ದೇವರ ಮಾತನ್ನು ಅವರು ತಿರಸ್ಕಾರ ಮಾಡಿದರು. ಕಾರಣ, ಅವರ ಹೃದಯ ಅಷ್ಟೊಂದು ಕಠಿಣವಾಗಿ ಹೋಗಿತ್ತು. ಅವರ ಹೃದಯ ಅಷ್ಟೊಂದು ಅವಿಶ್ವಾಸದಿಂದ ತುಂಬಿ ಹೋಗಿತ್ತು. ಯಾರ್ದು? ದೇವಜನರದ್ದು, ಅನ್ಯ ಜನರದಲ್ಲ. ದೇವರ ಸ್ವಂತ ಜನ ಎಂದು ಕರೆಯಲ್ಪಟ್ಟ ಇಸ್ರಾಯೇಲ್ ಜನರು ಅವರು
ದೇವರ ಮಾತನ್ನು ರಿಜೆಕ್ಟ್ ಮಾಡಿದ್ರು. ಕಾರಣ ಇಷ್ಟೇ, ದೇವರು ಮನುಷ್ಯನಾಗಿ ಬಂದು ಮನುಷ್ಯನ ಇಷ್ಟದ ಪ್ರಕಾರ ಮಾತಾಡಿಲ್ಲ. ನಾವಿವತ್ತು ಅನೇಕ ಕಡೆ ಅನೇಕ ಬೋಧನೆಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಹೋಗ್ತೀವಿ ಧ್ಯಾನಕೂಟಗಳಿಗೆ, ಅಲ್ವಾ? ನಮಗೆ ಯಾವ ರೀತಿ ಧ್ಯಾನಕೂಟಗಳು ಇಷ್ಟ ಆಗುತ್ತೆ ಅಂದರೆ, ನಮಗಿಷ್ಟವಾಗಿರೋ ಹಾಗೆ ಬೋಧನೆ ಯಾರು ಮಾಡ್ತಾರೋ ಆ ಬೋಧನೆ ನಮಗೆ ಸ್ವೀಕಾರ ಆಗುತ್ತೆ, ಅಥವಾ ಆ ಬೋಧಕನನ್ನು ನಾವು ತುಂಬ ಇಷ್ಟಪಡ್ತೀವಿ, ಆ ಧ್ಯಾನಕೂಟವನ್ನು ತುಂಬ ಇಷ್ಟಪಡ್ತೀವಿ, ಹೊಗಳ್ತೀವಿ. ಆದರೆ ನಮ್ಮ ಇಷ್ಟಕ್ಕೆ ವಿರುದ್ಧವಾದ, ನಮ್ಮ ಆಸೆಗೆ, ನಮ್ಮ ಆಕಾಂಕ್ಷೆಗಳಿಗೆ ವಿರುದ್ಧವಾದ ಒಂದು ಮಾತುಗಳು, ಬೋಧನೆಗಳು ದೇವರು ಮಾತನಾಡಿದರೆ ಅಂಥ ಬೋಧಕರಾಗಲಿ, ಬೋಧನೆಯಾಗಲಿ, ಧ್ಯಾನಗಳಾಗಲಿ ನಮಗೆ ಇಷ್ಟ ಆಗೋದಿಲ್ಲ. ಅದು ಮನುಷ್ಯನ ಒಂದು ಸ್ವಭಾವ, ಅದು ಎಲ್ಲ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಸ್ವಾಭಾವಿಕವಾದ ವಿಷಯ, ಅದು ಎಲ್ಲರಲ್ಲೂ ಇರುತ್ತೆ. ಅದು ಏನು ತೋರಿಸುತ್ತೆ ಕೇಳಿದರೆ, ನಮಗೆ ದೇವರಲ್ಲಿರ್ತಕ್ಕಂಥ ವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು, ಅಥವಾ ನಮಗೆ ಅವಿಶ್ವಾಸ ಇರೋದನ್ನು ತೋರಿಸುತ್ತೆ ಒಂದು. ಎರಡನೇದು, ನಮ್ಮ ಹೃದಯದ ಕಾಠಿಣ್ಯತೆ ತೋರಿಸುತ್ತೆ. ನಮ್ಮ ಪಾಪದ ಒಂದು ದುರವಸ್ಥೆ, ನಾವೆಷ್ಟೊಂದು ಪಾಪಕ್ಕೆ ಗುಲಾಮರಾಗಿ ಇನ್ನೂ ಇದ್ದೀವಿ, ಅದರಿಂದ ಹೊರಗೆ ಬರ್ದೇನೆ ಆ ಪಾಪದ ದುರವಸ್ಥೆಯಲ್ಲೇ ಇದ್ದಾಗ ನಮಗೆ ದೇವರು ಮಾತಾಡಿದ್ದು ಇಷ್ಟ ಆಗೋದಿಲ್ಲ. ದೇವರು ಮಾತಾಡಿದ್ದು ನಮಗೆ ಯಾರೋ ನಮ್ಮನ್ನು ವಿರೋಧಿಸಿ ಮಾತನಾಡಿದ ಹಾಗೆ, ನಮಗೆ ಶತ್ರು ಮಾತಾಡಿದ ಹಾಗೆ ಅನಿಸುತ್ತೆ. ಅಂದು ಯಹೂದ್ಯರಿಗಾಗಿದ್ದದೇನೆ. ದೇವರು ಮನುಷ್ಯನಾಗಿ ಬಂದು ಅವರೊಂದಿಗೆ ಮಾತನಾಡಿದರೂ ಕೂಡ ಅವರಿಗೆ ಸೈತಾನ ಹಿಡಿದವನು ಇವನು, ಹುಚ್ಚ ಇವನು ಅನ್ನೋ ರೀತಿಯಲ್ಲಿ ದೇವರ ಮಾತು ಹುಚ್ಚನ ಮಾತಿನ ಹಾಗೆ, ಸೈತಾನನ ಮಾತಿನ ಹಾಗೆ ಅಲ್ಲಿದ್ದಂತಹ ಆ ಯಹೂದ್ಯ ಜನರಿಗೆ ಅನ್ನಿಸ್ತಾ ಇತ್ತು. ಕೆಲವೊಮ್ಮೆ ನಮಗೂ ಹಾಗೆ ಅನ್ನಿಸ್ಬೋದು. ಕೆಲವೊಂದು ವಾಕ್ಯಗಳನ್ನು ಕೇಳಿಸ್ಕೊಂಡಾಗ, ಬೈಬಲ್ನಲ್ಲಿರ್ತಕ್ಕಂತಹ ವಾಕ್ಯಗಳು, ಎಲ್ಲ ವಾಕ್ಯಗಳು ನಮಗೆ ಇಷ್ಟ ಆಗಲೇಬೇಕು ಅಂತ ಏನಿಲ್ಲ. ನಮ್ಮ ಇಷ್ಟಕ್ಕೆ ಬರೆದಿದ್ದಲ್ಲ ವಾಕ್ಯಗಳು, ನಮಗಿಷ್ಟ ಆಗಲಿಕ್ಕೋಸ್ಕರ ಬರೆದಿದ್ದಲ್ಲ, ನಮ್ಮ ಆತ್ಮರಕ್ಷಣೆಗೋಸ್ಕರ ಬರೆದಿರೋದು. ಬೈಬಲ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯಗಳು ನಮಗಿಷ್ಟ ಆಗಲಿಕ್ಕೋಸ್ಕರ ಬರೆದಿದ್ದಲ್ಲ. ನಿಮಗಿಷ್ಟ ಆದರೂ ಆಗದೇ ಇದ್ದರೂ ಅದು ಬರೆಯಲ್ಪಟ್ಟಿದೆ. ಕಾರಣ ಏನು ಕೇಳಿದರೆ, ನಮ್ಮ ಆತ್ಮ ರಕ್ಷಣೆಗಾಗಿ, ಫಾರ್ ಯುವರ್ ಸಾಲ್ವೇಷನ್. ವಾಟ್ ಎವರ್ ಈಸ್ ರಿಟನ್ ಫಾರ್ ಯುವರ್ ಸಾಲ್ವೇಷನ್. ಏನೆಲ್ಲ ಬರೆಯಲ್ಪಟ್ಟಿದೆಯೋ ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಈ ಬೈಬಲ್ ಪುಸ್ತಕದಲ್ಲಿ, ಅದು ನಿಮ್ಮ ಸುಖಕ್ಕಾಗಿಯೂ ಅಲ್ಲ, ಅಥವಾ ಈ ಲೋಕದಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿಯೂ ಅಲ್ಲ, ನಮ್ಮ ಲಾಭಕ್ಕೋಸ್ಕರನೂ ಅಲ್ಲ, ನಮ್ಮ ನಷ್ಟಕ್ಕೋಸ್ಕರನೂ ಅಲ್ಲ, ನಮ್ಮ ಕಷ್ಟಕ್ಕೂ ಅಲ್ಲ, ಸುಖಕ್ಕೂ ಅಲ್ಲ, ನಮ್ಮ ನಿತ್ಯತೆಗಾಗಿ, ಫಾರ್ ಅವರ್ ಇಟರ್ನಿಟಿ, ಫಾರ್ ಅವರ್ ಸಾಲ್ವೇಷನ್, ನಮ್ಮ ರಕ್ಷಣೆಗಾಗಿ, ನಮ್ಮ ನಿತ್ಯತೆಗಾಗಿ ಬರೆಯಲ್ಪಟ್ಟ ವಾಕ್ಯಗಳಾಗಿದೆ ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ. ಆದಿಕಾಂಡದ 1ನೇ ಅಧ್ಯಾಯ 1ರಿಂದ ಪ್ರಕಟಣಾ ಪುಸ್ತಕದ ಕೊನೆಯ ಅಧ್ಯಾಯ ಕೊನೆಯ ವಚನದವರೆಗೂ ಇರುವ ಪ್ರತಿಯೊಂದು ವಾಕ್ಯಗಳು ನಮ್ಮ ನಿತ್ಯತೆಗೆ ಸಂಬಂಧಪಟ್ಟ ವಿಷಯಗಳಾಗಿದೆ. ಇಹಲೋಕದ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು ಒಂದು ಇದರಲ್ಲಿ ಇಲ್ಲ. ಆದ್ದರಿಂದನೇ ನಮಗೆ ಈ ವಾಕ್ಯಗಳು ಇಷ್ಟ ಆಗೋದಿಲ್ಲ. ಕಾರಣ, ನಮಗೆ ನಿತ್ಯತೆಯಲ್ಲಿ ವಿಶ್ವಾಸ ಇಲ್ಲ. ನಮಗೆ ನಿತ್ಯ ಜೀವದಲ್ಲಿ, ಸ್ವರ್ಗರಾಜ್ಯದ ವಿಷಯದಲ್ಲಿ ನಮಗೆ ನಂಬಿಕೆ ಇಲ್ಲದೆ ಇರೋದರಿಂದ, ಸ್ವರ್ಗರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಮಾತ್ರವೇ ಈ ಪವಿತ್ರ ಬೈಬಲ್ನಲ್ಲಿ ಇರೋದರಿಂದ, ಅದನ್ನು ಕೇಳಿಸ್ಕೊಳ್ಳುವಾಗ ಲೋಕವನ್ನು ಪ್ರೀತಿ ಮಾಡುವ ನಮಗೆ ಇದಿಷ್ಟ ಆಗೋದಿಲ್ಲ. ಮತ್ತು ಒಂದು ಲೋಕವನ್ನು ಪ್ರೀತಿ ಮಾಡುವ ಜನರು, ಇನ್ನೊಂದು ಧಾರ್ಮಿಕವಾಗಿ ಬದುಕುತ್ತಿರುವ ಜನರು, ಈ ಎರಡು ಜನ ಡೇಂಜರಸ್ ಪೀಪಲ್. ಒಂದು ಲೋಕವನ್ನು ಪ್ರೀತಿ ಮಾಡುವ ಜನರು, ಇನ್ನೊಂದು ಧರ್ಮವನ್ನು ಪ್ರೀತಿ ಮಾಡುವ ಜನರು. ಇವರಿಬ್ಬರೂ ಕೂಡ ದೇವರಿಗೆ ವಿರೋಧನೆ ಯಾವತ್ತಿದ್ರು. ದೇವರು ಅವ್ರನ್ನ ವಿರೋಧಿಸೋದಿಲ್ಲ, ದೇವರಿಗೆ ವಿರೋಧನೆ. ದೇವರಿಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡುವ ಎರಡು ಕ್ಯಾಟಗರಿ ಜನ ಅಂದರೆ, ಒಂದು ಲೋಕವನ್ನು ಪ್ರೀತಿ ಮಾಡುವಂಥ ಜನರು, ಇನ್ನೊಂದು ಧರ್ಮವನ್ನು ಪ್ರೀತಿ ಮಾಡುವ ಜನರು. ಈ ರಿಲೀಜಿಯಸ್ ಅಂತಾರಲ್ಲ, ಧಾರ್ಮಿಕತೆ, ಧರ್ಮ, ಅವರಿಗೆ ಅವರ ಧರ್ಮ, ಜಾತಿ ಅದೇ ಮುಖ್ಯವಾಗಿರ್ತದೆ. ಅಥವಾ ಲೋಕ, ಹಣ ಹಣ ಹಣ, ಅಧಿಕಾರ, ಸ್ಥಾನಮಾನ ಮುಂತಾದವು ಇದೇ ಮುಖ್ಯವಾಗಿರ್ತದೆ. ಅವರಿಗೆ ನಿತ್ಯ ಜೀವದೆಲ್ಲ ಸಂಬಂಧ ಇಲ್ಲ, ನಿತ್ಯ ಜೀವ ಬೇಕಾಗಿಲ್ಲ. ಪಾಪ ಪರಿಹಾರ, ನಿತ್ಯ ಜೀವ, ಪಾಪ ಕ್ಷಮೆ, ಯೇಸುಕ್ರಿಸ್ತರ ಪುನರಾಗಮನ, ಇದು ಯಾವುದು ಅವರಿಗೆ ಮುಖ್ಯ ಅಲ್ಲ. ಅವರಿಗೆ ಮುಖ್ಯ ಅವರ ಜಾತಿ, ಅವರ ಧರ್ಮ, ಅವರ ಪಂಗಡ, ಇದು ಅವರಿಗೆ ಮುಖ್ಯವಾಗಿರ್ತದೆ. ಅಥವಾ ಹಣ ಮುಖ್ಯವಾಗಿರ್ತದೆ, ಅಧಿಕಾರ, ಆಸ್ತಿ, ಅಂತಸ್ತು, ಲೋಕದ ಸುಖ ಭೋಗಗಳು, ಇದು ಮುಖ್ಯವಾಗಿರ್ತದೆ. ಈ ಕ್ಯಾಟಗರಿಯಲ್ಲಿರ್ತಕ್ಕಂಥ ಜನರಿಗೆ ದೇವರ ವಾಕ್ಯಗಳು ಹುಚ್ಚುತನವಾಗಿ ಕಾಣಿಸುತ್ತೆ. ಅವರು
ದೇವರ ಆತ್ಮನ ಪ್ರೇರಣೆಯಿಂದ ಬರ್ತಕ್ಕಂಥ ವಾಕ್ಯಗಳನ್ನು ಪ್ರತಿಭಟನೆ ಮಾಡೋರಾಗ್ತಾರೆ. ಬಾಯಲ್ಲಿ ನೇರವಾಗಿ ಪ್ರತಿಭಟನೆ ಮಾಡೋದಿಲ್ಲ, ಮನಸ್ಸು ಒಳಗಡೆನೇ ಈ ಪ್ರತಿಭಟನೆ ನಡೆಯುತ್ತೆ. ಬಾಯಿ ಒಳಗಡೆ ಪ್ರತಿಭಟನೆ ಮಾಡದೇ ಇರ್ಬೋದು, ಒಳಗಡೆಯಿಂದ ಆ ವಾಕ್ಯವನ್ನು ವಿರೋಧಿಸುವರಾಗ್ತೀವಿ. ಅದಕ್ಕೆ ಕಾರಣ ಒಂದಿದೆ, ಯಾಕೆಂದರೆ ನಮ್ಮ ಮನಸ್ಸು ಮಂಕಾಗಿದೆ, ಸೈತಾನನ ಸ್ವಾಧೀನದಲ್ಲಿದೆ. ಯಾವ ಮನಸ್ಸು ಮಂಕಾಗಿ ಸೈತಾನನ ಸ್ವಾಧೀನದಲ್ಲಿರ್ತದೆಯೋ ಅವರಿಗೆ ದೇವರ ವಾಕ್ಯಗಳು ಅರ್ಥ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಾ ಇರ್ತೀವಿ. ಇದು ದೇವರದಲ್ಲ, ಇದು ಮನುಷ್ಯ ಹೇಳುವ ಮಾತು, ಇದು ಮನುಷ್ಯನ ನುಡಿಗಳು, ಇದು ದೇವರದಲ್ಲ, ಇದು ದೇವರದಲ್ಲ, ಇದು ನಮಗೆ ಸಂಬಂಧ ಇಲ್ಲ, ಇದು ನಮಗೆ ಸಂಬಂಧ ಇಲ್ಲ. ಇದೊಂದು ಅಂತಿಮ ಕಾಲದೊಂದು ಸೂಚನೆ ಕೂಡ. ಯೇಸು ಕ್ರಿಸ್ತರ ಪುನರಾಗಮನದ ಸಮಯ ಸಮೀಪಿಸಿದಾಗ ಜನರು ತಮಗೆ ಇಷ್ಟ ಇರುವ ಬೋಧನೆಗಳನ್ನು ಆಲಿಸ್ಲಿಕ್ಕಾಗಿ ಓಡುವಂಥ ಒಂದು ಸ್ಥಿತಿ ಇರ್ತದೆ. ತಮಗಿಷ್ಟ ಇರೋ ಬೋಧನೆ ಬೇಕು, ತಮಗಿಷ್ಟ ಆಗಬೇಕು ಬೋಧನೆ. ಆದರೆ ಮತ್ತೊಮ್ಮೆ ಹೇಳ್ತೀನಿ, ದೇವರ ವಾಕ್ಯಗಳು ನಮ್ಮ ಇಷ್ಟಕ್ಕಾಗಿ ಅಲ್ಲ, ಕಷ್ಟಕ್ಕಾಗಿಯೂ ಅಲ್ಲ, ನಮ್ಮ ನಿತ್ಯತೆಗಾಗಿ, ನಮ್ಮ ನಿತ್ಯ ಜೀವ. ಇದೇ ದೇವರು ನಮ್ಮಿಂದ ಬಯಸೋದು. ನಮ್ಮೆಲ್ಲರ ಕುರಿತಾಗಿ ದೇವರಿಗಿರುವ ಯೋಜನೆ ಒಂದೇ ಒಂದು, ನಮ್ಮ ಸಾಲ್ವೇಷನ್, ರಕ್ಷಣೆ. ಇದೇ ಆಸೆ ನಮ್ಮೊಳಗಡೆನೂ ಬಂದುಬಿಟ್ರೆ ನಮಗೆ ಈ ದೇವರ ವಾಕ್ಯದಷ್ಟು ಇಷ್ಟ ಬೇರೆ ಯಾವುದೂ ಆಗಲ್ಲ. ಇವತ್ತು ನಮಗೆ ಯಾಕೆ ದೇವರ ವಾಕ್ಯ ಅಷ್ಟು ಇಷ್ಟ ಆಗಲ್ಲ ಅಂದರೆ, ನಮ್ಮ ಇಷ್ಟಕ್ಕೆ ಇದು ಅಡ್ಜಸ್ಟ್ ಆಗ್ತಾ ಇಲ್ಲ. ನಮ್ಮ ಇಷ್ಟಕ್ಕೆ ಈ ಬೈಬಲ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಆದರೂ ಕೂಡ ಕೆಲವೊಂದು ಧ್ಯಾನ ಕೇಂದ್ರ, ಬೋಧಕರು ಜನರ ಇಷ್ಟಕ್ಕೆ ಅಡ್ಜಸ್ಟ್ ಮಾಡಿ ಬೋಧನೆ ಮಾಡ್ತಾರೆ, ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಅಡ್ಜಸ್ಟ್ ಮಾಡಿದರೆ ತಾನೇ ಅವ್ರಿಗೆ ಜನ ಸಿಗೋದು, ದುಡ್ಡು ಸಿಗೋದು, ಊಟ ಸಿಗೋದು, ಬಟ್ಟೆ ಸಿಗೋದು, ಅನುಕೂಲ ಆಗೋದೆಲ್ಲ. ಸೊ ಅನುಕೂಲಕ್ಕೆ ತಕ್ಕ ಹಾಗೆ ಬೋಧನೆಗಳು ನಡೀತಾ ಇದೆ, ಪ್ರಾರ್ಥನೆಗಳು ನಡೀತಾ ಇದೆ, ನಾವು ಅದರಲ್ಲಿ ಭಾಗವಹಿಸ್ತಾನೆ ಇರ್ತೀವಿ. ಅದರಿಂದ ಕೇಳಿಸಿಕೊಳ್ಳುವಂಥ ವಿಷಯಗಳು ನಮಗೆ ಸ್ವಲ್ಪ ಕಠಿಣ ಅನ್ನಿಸ್ಬೋದು. ಕಠಿಣ ಆದರೂ ಪರವಾಗಿಲ್ಲ, ಖಂಡಿತವಾಗಲೂ ಅದು ನಮ್ಮ ಒಳ್ಳೆಯದಕ್ಕಾಗಿ ಅಂದರೆ ನಮ್ಮ ಆತ್ಮರಕ್ಷಣೆಗಾಗಿ, ನಮ್ಮ ಆತ್ಮ ರಕ್ಷಣೆಗಾಗಿ. ದೇವರು ಬಯಸೋದು ನಮ್ಮ ಆತ್ಮ ರಕ್ಷಣೆ, ಶರೀರ ಸುಖ ಅಲ್ಲ. ನಾವು ಬಯಸೋದು ನಮ್ಮ ಶರೀರ ಸುಖವಾಗಿರಬೇಕು, ಜೀವನ ಸುಖವಾಗಿರಬೇಕು. ಜೀವನ ಅಂದರೆ ಈ ಲೋಕದ ಈ ಶರೀರದಲ್ಲಿ ಬದುಕುವ ಕ್ಷಣಿಕವಾದ ಈ ಜೀವನ ಸುಖವಾಗಿ ಇರಬೇಕು ಅನ್ನೋದೇ ನನ್ನ ಆಸೆ, ನಿಮ್ಮ ಆಸೆ, ಎಲ್ಲ ಶರೀರ ಇರುವವರ ಆಸೆನೂ ಅದೇನೆ. ಆದರೆ ದೇವರ ಆಸೆ ಈ ಶರೀರ ಈ ಲೋಕದಲ್ಲಿ ಸುಖವಾಗಿರಬೇಕು ಅನ್ನೋದಲ್ಲ, ಹಾಳಾಗೋಗ್ಬೇಕು ಅಂತನೂ ಅಲ್ಲ. ದೇವರ ಆಸೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಸುಖವಾಗಿರಬೇಕು, ನಮ್ಮ ಆತ್ಮ ಸುಖವಾಗಿರಬೇಕು ಅಂತ ದೇವರು ಬಯಸ್ತಾರೆ. ಈ ಆತ್ಮ ಸುಖವಾಗಿರಬೇಕಾದ್ರೆ ನಮಗೆ ಈ ಆತ್ಮವನ್ನು ಸುಖವಾಗಿಡುವಂತಹ, ಆತ್ಮಕ್ಕೆ ಸೌಖ್ಯ ಕೊಡುವಂತಹ ವಚನಗಳು ನಮಗೆ ಬೇಕು, ವಾಕ್ಯಗಳು ನಮಗೆ ಬೇಕು. ಇದಿಲ್ಲದೆ ಇದ್ದರೆ ಈ ಆತ್ಮಿಕ ಜೀವನ ಅಂತಕ್ಕಂಥದ್ದು ಅಥವಾ ಆತ್ಮ ಅಂತಕ್ಕಂಥದ್ದು ಸುಖವಾಗಿರೋದಿಲ್ಲ. ಅದರಿಂದ ದೇವರು ಬಯಸುವ ಹಾಗೆ ನಮ್ಮ ಆತ್ಮವನ್ನು ಅಥವಾ ಆತ್ಮಿಕ ಜೀವನವನ್ನು ಸುಖವಾಗಿ ಇರಿಸ್ಕೊಂಡು ದೇವರಿಗೆ ಮಹಿಮೆ ಉಂಟಾಗುವ ಒಂದು ಜೀವನವನ್ನು ಈ ದೇಹದಲ್ಲಿ ನಾವು ಜೀವಿಸಲು ಸಾಧ್ಯವಾಗುವಂತೆ ದೇವರು ಈ ದಿನ ನಮಗೆ ಕೊಡುವಂತಹ ಆತ್ಮೀಕವಾದ ಆಲೋಚನೆಗಳನ್ನು ನಾವು ಸ್ವೀಕಾರ ಮಾಡೋಣ. ನಮಗೆ ಅದು ಸ್ವೀಕಾರ ಮಾಡಲಿಕ್ಕೆ ಆಗಬೇಕು. ಆಗದೇ ಇದ್ದರೆ ನಾವೆಲ್ಲೋ ವಂಚನೆಗೆ ಒಳಗಾಗಿದ್ದೀವಿ ಅಂತ ಅರ್ಥ, ಆಯಿತಾ? ಅದರಿಂದ ಇಷ್ಟನೋ ಕಷ್ಟನೋ ದೇವರ ವಾಕ್ಯ ಇದು, ದೇವರು ಹೇಳ್ತಾ ಇರ್ತಕ್ಕಂಥ ನುಡಿಗಳಿದು ಅಂತ ನಾವು ತೆಗೆದುಕೊಂಡು ನಾವಿದನ್ನು ಸ್ವೀಕಾರ ಮಾಡೋಣ. ಓಕೆ, ನಾವು ಈ ದಿನದ ಫಸ್ಟ್ ರೀಡಿಂಗ್ 1 ಸಾಮುವೇಲ್ 1ನೇ ಅಧ್ಯಾಯ 1-7 ಇರತಕ್ಕಂಥ ವಾಕ್ಯಗಳಿದೆ. ನಾವು ಅದನ್ನೇ ಧ್ಯಾನಕ್ಕಾಗಿ ತೆಗೆದುಕೊಳ್ಳೋಣ. ನಮ್ಮಲ್ಲಿ ಸಮಯ ಕಡಿಮೆ ಇರೋದರಿಂದ ಒಂದು ಅರ್ಧ ಗಂಟೆ ಎಷ್ಟು ನಮಗೆ ದೇವರ ಆತ್ಮರು ಪ್ರಕಟಪಡಿಸಿಕೊಡ್ತಾರೋ, ನಮ್ಮೊಂದಿಗೆ ಮಾತಾಡ್ತಾರೋ ಅದನ್ನು ನಾವು ತೆಗೆದುಕೊಳ್ಳೋಣ. ನಮ್ಮ ಹೃದಯದಲ್ಲಿ ಅದನ್ನು ಇಟ್ಕೊಂಡು ಜೀವಿಸೋಣ. ಓಕೆ, ಕೇಳಿಸ್ಕೊಂಡು ಹಾಗೆ ಹೋದರೆ ಕಾಲ್ದಾರಿಯಲ್ಲಿ ಬಿದ್ದ ಬೀಜಗಳ ಹಾಗೆ ಆಗಿಬಿಡುತ್ತೆ ನಮ್ಮ ಜೀವನ. ಅದು ಏನು ಫಲ ಕೊಡಲಿಲ್ಲ, ಅದೊಂದು ರೀತಿ ಶಾಪಗ್ರಸ್ತವಾದ ಭೂಮಿಯಾಗಿ ಹೋಗುತ್ತದೆ. ಆ ರೀತಿ ಆಗೋದು ಬೇಡ. ಕೇಳಿಸಿಕೊಂಡ ವಾಕ್ಯಗಳನ್ನು ಹೃದಯದಲ್ಲಿಟ್ಟುಕೊಂಡು ದೇವರು ಇದನ್ನು ನನ್ನೊಂದಿಗೆ ಮಾತಾಡಿದ್ದಾರೆ, ನಾನು ದೇವರ ಸ್ವರಕ್ಕೆ ಕಿವಿಗೊಟ್ಟು ಮಾತೆ ಮರೆಯಳ ಹಾಗೆ ಇಗೋ ಕರ್ತನ ದಾಸಿ ಎಂದು ಹೇಳುತ್ತಾ ನನ್ನನ್ನೇ ಪೂರ್ತಿಯಾಗಿ ಬಿಟ್ಟುಕೊಟ್ಟು ಬದುಕಬೇಕು ಅಂತ ಒಂದು ಒಳ್ಳೆಯ ತೀರ್ಮಾನ ಮಾಡಿ ಆಗ ದೇವರ ಆತ್ಮರಲ್ಲಿ ಚಲಿಸ್ತಾರೆ. ದೇವರಿಗೆ ಮಹಿಮೆ ಉಂಟಾಗುವ ಜೀವನ ಮಾತೆ ಮರಿಯಳು ಜೀವಿಸಿದ ಹಾಗೆ ನಮಗೂ ಕೂಡ ಜೀವಿಸಲಿಕ್ಕಾಗುತ್ತೆ. ಅವ್ರಿಗೆ ಹೇಗೆ ಜೀವಿಸ್ಲಿಕ್ಕಾಯಿತು ಕೇಳಿದರೆ ತುಂಬ ಸಿಂಪಲ್.
ಅವರಿಗೆ ದೇವರು ಕೊಟ್ಟಂಥ ಸಂದೇಶವನ್ನು ಅವರು ಒಪ್ಕೊಂಡ್ರು, ಸ್ವೀಕಾರ ಮಾಡಿದರು. ಆದರೆ ಅದು ತುಂಬ ಕಷ್ಟಕರವಾದ ಸಂದೇಶ ಆಗಿತ್ತು. ಜೋಸೆಫನ ಜೊತೆಗೆ ನಿಶ್ಚಿತಾರ್ಥವಾಗಿದ್ದಂಥ ಒಂದು ಕನ್ನಿಕೆ ಪ್ರೆಗ್ನೆಂಟ್ ಆಗುವಂಥ ವಿಷಯ, ಅದು ಬಹಳ ಕಷ್ಟಕರವಾದ ವಿಷಯ. ಇಷ್ಟ ಅಲ್ಲ, ಕಷ್ಟ. ಈ ಕಷ್ಟಕರವಾದ ವಿಷಯ ಆಗಿದ್ದರೂ ಕೂಡ ದೇವರು ಹೇಳಿದ್ದಾರೆ, ನಾನು ಇದಕ್ಕೆ ಶರಣಾಗ್ತೀನಿ ಎಂದು ಹೇಳಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟಿದ್ದರಿಂದ ದೇವರ ಆತ್ಮರು ಆಕೆಯಲ್ಲಿ ಕಾರ್ಯ ಮಾಡಿದರು. ಅದೇ ದೇವರಾತ್ಮರು ಯಾರೆಲ್ಲ ಇಂದು ಇಲ್ಲಿ ವಾಕ್ಯ ಆಲಿಸ್ತಾ ಇದ್ದೀರೋ, ನಿಮ್ಮ ಹೃದಯಗಳನ್ನು ದೇವರೇ ಈ ವಾಕ್ಯ ನೀವು ನನಗೆ ಹೇಳ್ತಾ ಇದ್ದೀರಿ, ನಾನು ಇದಕ್ಕೆ ಶರಣಾಗ್ತೀನಿ ಅಂತ ಮಾನಸಾಂತರ ಪಡೋದಾದರೆ, ಒಪ್ಪಿಸಿ ಕೊಡೋದಾದರೆ, ಮನಸ್ಸನ್ನು ಆ ವಾಕ್ಯಕ್ಕೆ ಕೊಡೋದಾದರೆ, ಖಂಡಿತವಾಗಲೂ ದೇವರ ಆತ್ಮರು ನಿಮ್ಮಲ್ಲಿಯೂ ಕಾರ್ಯ ಮಾಡ್ತಾರೆ. ನಿಮ್ಮ ಜೀವಿತದ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗುವ ಒಂದು ಕೃಪೆಯ ಜೀವನ ಜೀವಿಸಲಿಕ್ಕೆ ಆಗುತ್ತೆ. ಒಂದು ದೈವಾನುಗ್ರಹ ಭರಿತ ಜೀವನವನ್ನು ಜೀವಿಸಲಿಕ್ಕೆ ಆಗುತ್ತೆ. ಇಲ್ಲದೇ ಇದ್ದರೆ ಸುಮ್ಮನೆ ನಾವು ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು, ಮಾತೆ ಮರಿಯಳೆ ಹೆಸರು ಹೇಳ್ಕೊಂಡು, ವಾಕ್ಯ ಹೇಳ್ಕೊಂಡು, ಹಲ್ಲೆಲೂಯಾ ಹೇಳ್ಕೊಂಡು ದೇವರಿಗೆ ಅವಮಾನ ತರುವ ಅಸಹ್ಯಕರವಾದ ಒಂದು ಜೀವನ ಜೀವಿಸ್ತೀವಿ. ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಆಲಿಸುವಂಥ ವಾಕ್ಯಗಳನ್ನು ನಾವು ಸ್ವೀಕಾರ ಮಾಡುವ ಒಂದು ಒಳ್ಳೆ ಮನಸ್ಸುಳ್ಳವರಾಗಿದ್ದು ನಮ್ಮ ವಾಕ್ಯವನ್ನು ಆಲಿಸೋಣ. ಸುಮ್ಮನೆ ಸಾಂಪ್ರದಾಯಿಕವಾಗಿ ಏನೋ ಪ್ರಾರ್ಥನೆ ಕರೆದಿದ್ದಾರೆ, ವಾಕ್ಯ ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊಂಡು ಹೋಗಬೇಡಿ. ದೇವ್ರನ್ನ ಜೊತೆಗೆ ಮಾತಾಡ್ತಾರೆ, ದೇವ್ರ ಮಾತಿಗೆ ನಾನು ಬೆಲೆ ಕೊಡಬೇಕು ಅಂತ ಆ ದೀನ ಹೃದಯದಿಂದ ನಾವು ಆಲಿಸೋದಾದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತಗಳು ಇದಾಗಿರೋದಿಲ್ಲ. ನಿಮ್ಮ ಜೀವಿತದಲ್ಲಿ ದೊಡ್ಡ ಚೇಂಜಸನ್ನು ದೇವರಾತ್ಮರು ತರ್ತಾರೆ. ಇದು ಯಾವುದು ಆಟೋಮೆಟಿಕ್ ಆಗಿ ಆಗೋದಲ್ಲ, ಇದು ನಿಮ್ಮ ಸಹಕಾರದೊಂದಿಗೆ, ಅಂದರೆ ನಿಮ್ಮ ವಿಶ್ವಾಸ ಬೇಕು. ವಿಶ್ವಾಸ ಹೇಗೆ ಬರುತ್ತೆ ಕೇಳಿದರೆ ವಾಕ್ಯದ ಮುಖಾಂತರ. ಅದನ್ನು ಕೂಡ ದೇವರು ಕೊಡ್ತಾ ಇದ್ದಾರೆ. ವಾಕ್ಯೋಪದೇಶದ ಮುಖಾಂತರ, ಪ್ರಾರ್ಥನೆಯ ಮುಖಾಂತರ ದೇವರು ಆ ವಿಶ್ವಾಸವನ್ನು ನಮ್ಮಲ್ಲಿ ದೃಢಪಡಿಸ್ತಾರೆ. ಈಗ ಅದನ್ನು ಇಟ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿ ಇದೆ. ಆದ್ದರಿಂದ ಕಿವಿಗೊಟ್ಟು ದೇವರ ವಾಕ್ಯವನ್ನು ಆಲಿಸೋಣ. ನಮಗೆ ಬೇಕಾಗಿರೋದು 2ರಿಂದ ಇರೋ ವಾಕ್ಯಗಳು ಓದೋಣ. ಎಲ್ಕಾನನಿಗೆ 2 ಹೆಂಡತಿಯರು, ಒಬ್ಬಳು ಹನ್ನ, ಇನ್ನೊಬ್ಬಳು ಪೆನಿನ್ನ. ಪೆನಿನ್ನಳಿಗೆ ಮಕ್ಕಳಿದ್ದರು, ಆದರೆ ಹನ್ನಳಿಗೆ ಇರಲಿಲ್ಲ. ಹನ್ನ ಯಾರು ಅಂತ ನಮಗೆ ಗೊತ್ತು ಅಲ್ವಾ? ಯಾರು? ಸಮುವೇಲ್ನ ತಾಯಿ. ಮುಂದೆ ಅವಳಿಗೆ ಮಗು ಆಗುತ್ತೆ ದೇವರ ಕೃಪೆಯಿಂದ. ಸಾಮುವೇಲ್ನ ತಾಯಿಯಾದ ಹನ್ನಳು, ಮೊದಲು ಅವಳು ಬಂಜೆ ಆಗಿರ್ತಾಳೆ. ಆದರೆ ಹನ್ನಳಿಗೆ ಮಕ್ಕಳಿರಲಿಲ್ಲ. ಎಲ್ಕಾನನು ಪ್ರತಿ ವರ್ಷ ರಾಮದಿಂದ ಶಿಲೋವಿಗೆ ಹೋಗಿ ಸೇನಾಧೀಶ್ವರರಾದ ಸರ್ವೇಶ್ವರ ಸ್ವಾಮಿಗೆ ಬಲಿದಾನವನ್ನು ಅರ್ಪಿಸಿ ಆರಾಧಿಸುತ್ತಿದ್ದನು. ಅಲ್ಲಿ ಏಲಿಯನ ಮಕ್ಕಳಾದ ಹೋಫ್ನಿ, ಫೀನೆಹಾಸ ಎಂಬುವರು ಸರ್ವೇಶ್ವರನ ಯಾಜಕರಾಗಿದ್ದರು. ಎಲ್ಕಾನನು ಬಲಿ ಅರ್ಪಿಸಿದಾಗಲೆಲ್ಲ ತನ್ನ ಹೆಂಡತಿಯಾದ ಪೆನಿನ್ನಳಿಗೂ ಆಕೆಯ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಬಲಿಭೋಜನದ 1 ಭಾಗವನ್ನು ಕೊಡುತ್ತಿದ್ದನು. ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರೂ 1 ಭಾಗವನ್ನು ಮಾತ್ರ ಆಕೆಗೆ ಕೊಡುತ್ತಾ ಇದ್ದನು, ಏಕೆಂದರೆ ಸರ್ವೇಶ್ವರ ಆಕೆಗೆ ಮಕ್ಕಳನ್ನು ಕೊಟ್ಟಿರಲಿಲ್ಲ. ಇದಲ್ಲದೆ ಸರ್ವೇಶ್ವರ ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ ಎಂಬ ಚುಚ್ಚು ಮಾತುಗಳಿಂದ ನೋಯಿಸುತ್ತಿದ್ದಳು ಅವಳ ಸವತಿಯಾದ ಪೆನಿನ್ನಳು. ವರ್ಷವೂ ಇದು ಹಾಗೆಯೇ ನಡೆಯುತ್ತಿತ್ತು. ಸರ್ವೇಶ್ವರನ ಮಂದಿರಕ್ಕೆ ಹೋದಾಗಲೆಲ್ಲ ಪೆನಿನ್ನಳು ಹನ್ನಳನ್ನು ಕೆಣಕುತ್ತಿದ್ದಳು. ಇದರಿಂದಾಗಿ ಒಮ್ಮೆ ಹನ್ನಳು ಊಟ ಮಾಡಲೊಳ್ಳದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡ ಎಲ್ಕಾನನು ಆಕೆಗೆ, ಹನ್ನ, ಏಕೆ ಅಳುತ್ತಿರುವೆ? ಊಟ ಮಾಡದಿರುವುದಕ್ಕೆ ಕಾರಣ ಏನು? ವ್ಯಸನ ಪಡುವುದು ಏಕೆ? 10 ಮಕ್ಕಳಿಗಿಂತಲೂ ನಾನು ನಿನಗೆ ಹೆಚ್ಚಲ್ಲವೇ ಎಂದನು. ವಿಷಯ ನಮಗೆ ಗೊತ್ತಾಯಿತು ಅಲ್ವಾ? ಇಲ್ಲಿ ಎಲ್ಕಾನನಿಗೆ 2 ಹೆಂಡತಿಯರು, ಪೆನಿನ್ನಾಳು ಮತ್ತು ಹನ್ನಾಳು. ಪೆನಿನ್ನಾಳಿಗೆ ಮಕ್ಕಳಿದ್ದಾರೆ, ಹನ್ನಾಳಿಗೆ ಮಕ್ಕಳಿಲ್ಲ. ಆದರೆ ಇಲ್ಲಿ ಹನ್ನಾಳ ದುಃಖಕ್ಕೆ ಕಾರಣ ನಾವು ನೋಡುವಾಗ ಈ ಬೈಬಲ್ನಲ್ಲಿ ಈಗ ಆಲಿಸಿದ ವಾಕ್ಯದ ಪ್ರಕಾರ ಹನ್ನಾಳ ಮನೋವೇದನೆಗೆ, ದುಃಖಕ್ಕೆ ಕಾರಣ ಏನು ಅಂತ ನಾವು ಕೇಳುವಾಗ ನೀವು ಹೇಳ್ಬೋದು, ಒಂದು ವೇಳೆ ಅವಳಿಗೆ ಯಾಕೆ ಅಷ್ಟೊಂದು ದುಃಖ ಮನೋವೇದನೆ ಆಗ್ತಾಯಿತ್ತು ಅಂದರೆ ಮಕ್ಕಳಿರಲಿಲ್ಲ. ದೇವರು ಆಕೆಯನ್ನು ಬಂಜೆಯನ್ನಾಗಿರಿಸಿದ್ರಿಂದ ಆಕೆಗೆ ತುಂಬ ಮನೋವೇದನೆ ಆಗ್ತಾಯಿತ್ತು, ತುಂಬ ದುಃಖದಲ್ಲಿ ಅವಳು ಮುಳುಗಿದ್ಲು ಅಂತ ನಾವು ಹೇಳ್ತೀವಿ. ಅಂದರೆ ನಿಜವಾದ ಒಂದು ಕಾರಣ ಅದಲ್ಲ, ಅದೊಂದು ಮಾನಸಿಕವಾದ ಕಾರಣ. ನಾವು ಮನುಷ್ಯ ಜ್ಞಾನದಲ್ಲಿ ಮಾನಸಿಕವಾದ ರೀತಿಯಲ್ಲಿ ನೋಡುವಾಗ ಖಂಡಿತವಾಗಲೂ ಅವಳಿಗೆ ಮಕ್ಕಳಿರಲ್ಲ, ಅವಳು ಬಂಜೆ ಆಗಿದ್ಲು. ಆ ಒಂದು ಕಾರಣಕ್ಕಾಗಿ ಆಕೆ ತುಂಬ ದುಃಖದಿಂದ ಇದ್ಲು, ತುಂಬ ನೊಂದುಕೊಂಡಿದ್ಲ ಎಂಬುದಾಗಿ ನಾವು ಓದ್ತೀವಿ ಬೈಬಲ್ನಲ್ಲಿ.
ಆದರೆ ನಿಜವಾದ ಕಾರಣ ಅಂತಕ್ಕಂಥದ್ದು ಆಕೆಯ ದುಃಖಕ್ಕೆ, ಆಕೆಯ ಮನೋವೇದನೆಗೆ ಕಾರಣ, ಆಕೆ ಊಟ ಬಿಟ್ಟು ಬೇಸರದಲ್ಲಿ ಕುಳಿತುಕೊಳ್ಳಲಿಕ್ಕೆ ಕಾರಣ ಆಕೆಯ ಸವತಿಯಾದಂತಹ ಪೆನಿನ್ನಾಳು ಮಾತನಾಡಿದ ಚುಚ್ಚು ಮಾತುಗಳು. ನಾವು ನೋಡ್ತೀವಿ, ಆಕೆ ಮಾತನಾಡಿದ ಮಾತುಗಳು ಯಾವುದಿತ್ತು? ಸರ್ವೇಶ್ವರ ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ ಎಂಬ ಚುಚ್ಚು ಮಾತುಗಳಿಂದ ನೋಯಿಸುತ್ತಿದ್ದಳು. ಈ ಮಾತುಗಳನ್ನು ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಯಾವಾಗಲೂ ಮಾತಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನು ಕೇಳಿದರೆ, ಇವರು ಎಲ್ಲಿ ಹೋಗ್ತಾ ಇದ್ದಾರೆ? ಇಬ್ಬರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ, ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ದೇವಾಲಯಕ್ಕೆ ಹೋಗಿ ದೇವರನ್ನ ಆರಾಧನೆ ಮಾಡಿ ಬಾಯಲ್ಲಿ ಬರೋ ಮಾತುಗಳು ಎಂಥ ಮಾತುಗಳು? ಚುಚ್ಚು ಮಾತುಗಳು. ನಮ್ಮಲ್ಲೂ ಎಷ್ಟೋ ಜನರ ಜೀವನ ಹೀಗೇ ಇದೆ. ದೇವಾಲಯಕ್ಕೆ ಹೋಗ್ತೀವಿ, ಪ್ರಾರ್ಥನೆಗೆ ಹೋಗ್ತೀವಿ, ಪ್ರಾರ್ಥನೆ ಮುಗಿದ ಮೇಲೆ ನಮ್ಮ ಬಾಯಲ್ಲಿ ಬರೋ ಮಾತುಗಳು ಎಲ್ಲ ಲೋಕದ ಮಾತುಗಳು, ಸೈತಾನನ ಮಾತುಗಳೇ ಆಗಿರ್ತದೆ. ಪ್ರಾರ್ಥನೆ ಮಾಡ್ತೀವಿ ಸರಿ, ಆದರೆ ಪ್ರಾರ್ಥನೆ ಮಾಡಿದ ನಂತರ ನಾವೇನು ಮಾತಾಡ್ತೀವಲ್ವಾ ಅದ್ರ ಮೇಲೆ ನಿಗಾ ಇರೋದಿಲ್ಲ. ಇವರು ಹೋಗಿದ್ದು ದೇವರನ್ನ ಆರಾಧನೆ ಮಾಡಲಿಕ್ಕೆ. ಪ್ರತಿ ವರ್ಷ ದೇವಾಲಯಕ್ಕೆ ಹೋಗ್ತಾ ಇದ್ರು, ದೇವರನ್ನ ಆರಾಧಿಸ್ತಾ ಇದ್ರು. ದೇವರನ್ನ ಆರಾಧಿಸಿ ಮಾತಾಡೋ ಮಾತುಗಳು ಚುಚ್ಚು ಮಾತುಗಳು, ಬರಡು ಮಾತುಗಳು, ಸೈತಾನನ ಮಾತುಗಳು. ನಮ್ಮಲ್ಲೂ ಎಷ್ಟೋ ಜನ ನಾವು ಪ್ರತಿದಿನ ದೇವಾಲಯಕ್ಕೆ ಹೋಗ್ತೀವಿ, ಪ್ರತಿದಿನ ಯೇಸು ಸ್ವಾಮಿಯ ಶರೀರ ರಕ್ತ ಅಂತ ಸ್ವೀಕಾರ ಮಾಡ್ತೀವಿ, ಪ್ರತಿದಿನ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ದೇವರ ವಾಕ್ಯಗಳು ಅಂತ ಹೇಳ್ಬಿಟ್ಟು ದೇವರ ವಾಕ್ಯಗಳನ್ನ ಪ್ರತಿದಿನ ಓದ್ತೀವಿ, ಧ್ಯಾನಕೂಟಗಳಲ್ಲಿ ಭಾಗವಹಿಸ್ತೀವಿ. ಆದರೂ ಕೂಡ ನಮ್ಮ ಬಾಯಿಂದ ಬರುವಂಥ ಮಾತುಗಳು ಪೈಶಾಚಿಕವಾದ, ಅಹಂಕಾರದ, ಬರಡು ಮಾತುಗಳು ಆಗಿರ್ತದೆ ಎಷ್ಟೋ ಬಾರಿ. ಕಾರಣ ಏನು? ದೇವಾಲಯಕ್ಕೆ ಹೋಗಿ ಬರೋದ್ರಿಂದ, ಬೈಬಲ್ ಓದೋದ್ರಿಂದ, ಅಥವಾ ಒಂದಿಷ್ಟು ಬಾಯಲ್ಲಿ ಪ್ರಾರ್ಥನೆಗಳು ಮಾಡೋದ್ರಿಂದ ಯಾರ್ದು ಹೃದಯ ಚೇಂಜ್ ಆಗೋದಿಲ್ಲ. ಹೃದಯ ಚೇಂಜ್ ಆಗಬೇಕಾದ್ರೆ ಹೃದಯವನ್ನು ಚೇಂಜ್ ಮಾಡುವಂತಹ ದೇವರ ಆತ್ಮ ಅವರಲ್ಲಿರಬೇಕು. ಪವಿತ್ರ ಆತ್ಮನನ್ನು ಸ್ವೀಕಾರ ಮಾಡದ ಹೊರತು ಯಾರ ಹೃದಯನೂ ಕೂಡ ಚೇಂಜ್ ಆಗೋದಿಲ್ಲ, ನೂತನಗೊಳ್ಳೋದಿಲ್ಲ. ನಮ್ಮ ಹೃದಯದಲ್ಲಿ ಒಂದು ಹೊಸತನ ಬರಬೇಕಾದ್ರೆ, ನಮ್ಮ ಹೃದಯದಲ್ಲಿ ದೇವರ ಒಂದು ಆಲೋಚನೆಗಳು ಬರಬೇಕಾದ್ರೆ, ದೈವಿಕವಾದ ಆಲೋಚನೆಗಳು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಬರಬೇಕಾದ್ರೆ ನಮ್ಮ ಒಳಗಡೆ ಯಾರಿರಬೇಕು ಕೇಳಿದರೆ ದೇವರ ಆತ್ಮ ಇರಬೇಕು. ದೇವರ ಆತ್ಮ ಇಲ್ಲದೆ ಇದ್ದರೆ ನಾವು ದೇವಾಲಯಕ್ಕೆ ಹೋದರೂ, ದೇವಾಲಯದಲ್ಲಿ ಎಷ್ಟು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿದರು, ಎಷ್ಟು ಬೈಬಲ್ ಓದಿದರು, ಎಷ್ಟು ಹಲ್ಲೆಲೂಯಾ ಹೇಳಿದರು, ಎಷ್ಟು ಬಲಿಪೂಜೆಗಳಲ್ಲಿ ಭಾಗವಹಿಸಿದರು, ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮರು ಇಲ್ಲದೆ ಇದ್ದರೆ, ಈ ಪ್ರಾರ್ಥನೆಯೆಲ್ಲ ಮುಗಿದ ಮೇಲೆ, ಧ್ಯಾನಕೂಟಗಳೆಲ್ಲ ಮುಗಿದ ಮೇಲೆ ನಮ್ಮ ಬಾಯಿಂದ ಬರುವಂಥ ಮಾತುಗಳು ಪರದೂಷಣೆಯ ಮಾತುಗಳಾಗಿರ್ತದೆ, ಬೇರೆಯವರನ್ನು ನಿಂದಿಸುವ ಮಾತುಗಳಾಗಿರ್ತದೆ, ಅಹಂಕಾರದ ಮಾತುಗಳಾಗಿರ್ತದೆ, ಅಸಹ್ಯಕರವಾದ ಮಾತುಗಳಾಗಿರ್ತದೆ. ನಮ್ಮ ಮಾತಿನಲ್ಲಿ ಒಂದು ಕಂಟ್ರೋಲ್ ಇರೋದಿಲ್ಲ. ಎಷ್ಟೋ ಕುಟುಂಬಗಳು, ಕುಟುಂಬ ಜೀವಿತಗಳು ಇವತ್ತು ಹಾಳಾಗ್ತಾ ಇರೋದು ಮಾತುಗಳಿಂದ. ಎಷ್ಟೋ ಜನ ದೇವರಿಂದ ದೂರ ಹೋಗ್ಲಿಕ್ಕೆ ಕಾರಣ ಮಾತುಗಳು. ಎಷ್ಟೋ ಜನ ವಿಶ್ವಾಸ ಕಳ್ಕೊಳ್ಳಿಕ್ಕೆ ಕಾರಣ ಮಾತುಗಳು ಅಥವಾ ಬೋಧನೆಗಳು. ಎಷ್ಟೋ ಕಡೆಗಳಲ್ಲಿ ನಡೀತಾ ಇರತಕ್ಕಂಥ ತಪ್ಪಾದ ಬೋಧನೆಗಳಿಂದನೇ ಜನ ಇವತ್ತು ಸತ್ಯವಿಶ್ವಾಸವನ್ನು ಕಳೆದುಕೊಂಡು ಪವಿತ್ರಾತ್ಮ ರಹಿತರಾಗಿ ಬದುಕ್ತಾ ಇದ್ದಾರೆ. ಕಾರಣ ಏನು? ಬೋಧನೆಗಳು, ತಪ್ಪಾದ ಬೋಧನೆಗಳು. ದೇವರ ಜ್ಞಾನವಿಲ್ಲದ, ದೇವರ ಆತ್ಮನಿಲ್ಲದ, ದೇವರ ಕೃಪೆಯಿಲ್ಲದ, ಶುಭ ಸಂದೇಶವಿಲ್ಲದ, ಶುಭ ಸಂದೇಶದ ಆಧಾರನೇ ಇಲ್ಲದ ಅನೇಕ ಬೋಧನೆಗಳು, ಬೋಧಕರುಗಳು ಪ್ರಪಂಚದಲ್ಲಿ ಹಬ್ಬಿ ಹರಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಆ ಬೋಧನೆಗಳೆಲ್ಲ ಜನರಿಗಿಷ್ಟ. ಯಾಕೆ ಅಂದರೆ ಅದು ಶರೀರಕ್ಕೆ ಸುಖ ತಂದು ಕೊಡುತ್ತೆ. ಆತ್ಮಕ್ಕೆ ಸುಖ ಅಲ್ಲ, ಶರೀರಕ್ಕೆ ಸುಖ ತಂದು ಕೊಡುತ್ತೆ. ಶರೀರದ ಇಷ್ಟಗಳನ್ನು ಈಡೇರಿಸುವಂತಹ ಬೋಧನೆಗಳಾಗಿರೋದ್ರಿಂದ ನಾವು ಅದರಿಂದ ಬಿದ್ದು ಹೋಗ್ತೀವಿ. ಅದಕ್ಕೆ ಕಾರಣ ಏನು ಕೇಳಿದರೆ, ಬೋಧಿಸುವಾತನಲ್ಲೂ ದೇವರಾತ್ಮ ಇಲ್ಲ, ಬೋಧನೆ ಕೇಳುವ ಸಮೂಹದಲ್ಲೂ ದೇವರಾತ್ಮ ಇಲ್ಲ. ದೇವರಾತ್ಮ ಇಲ್ಲದಿರತಕ್ಕಂಥ ಸಭೆಗಳು, ಸಮೂಹಗಳು ಇಂದು ಈ ಪ್ರಪಂಚದಲ್ಲಿ ಹೆಚ್ಚಾಗಿ ಇದೆ. ಈ ಪೆನಿನ್ನಾಳು ದೇವಾಲಯಕ್ಕೆ ಹೋದ್ಲು, ದೇವರನ್ನ ಆರಾಧನೆ ಮಾಡಿದ್ಲು, ಬಾಯಲ್ಲಿ ಬರುವಂಥ ಮಾತುಗಳೆಲ್ಲ ಅಸಹ್ಯಕರವಾದ ಮಾತುಗಳು, ಚುಚ್ಚು ಮಾತುಗಳು. ಆ ಮಾತು ಕೇಳಿಸಿಕೊಂಡಂಥ ಹನ್ನಳ ಹೃದಯದಲ್ಲಿ ಎಷ್ಟು ತೀವ್ರವಾದ ಗಾಯ ಉಂಟು ಮಾಡಿದೆ ಅಂದರೆ, ಅವಳಿಗೆ ಬದುಕೋ ಆಸೆನೇ ಹೋಗ್ಬಿಟ್ಟಿದೆ. ಊಟ ಬೇಡ, ಬದುಕೋದು ಬೇಡ, ಸತ್ತೋಗ್ಬಿಡೋಣ ಅನಿಸ್ತಾ ಇದೆ. ಎಷ್ಟೋ ಪ್ರಾರ್ಥನೆ ಮಾಡುವವರ ಕುಟುಂಬದಲ್ಲಿ ಇದೇ ಪರಿಸ್ಥಿತಿ ಇವತ್ತು. ನಿರಾಶೆ ತುಂಬಿದ ವಾತಾವರಣ, ಸಮಾಧಾನ ಇಲ್ಲ, ಆನಂದ ಇಲ್ಲ,
ಸಂತೋಷ ಇಲ್ಲ. ನಾವು ಯೋಚನೆ ಮಾಡ್ತೀವಿ, ಇವ್ರ ಮನೆಯಲ್ಲಿ ಎಲ್ಲ ಇದೆಯಲ್ಲ, ಒಳ್ಳೆ ಗಂಡ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಚೆನ್ನಾಗಿದೆ, ಯಾಕೆ ಮತ್ತೆ ಇವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು? ಕಾರಣ ಮಾತು ಸರಿ ಇಲ್ಲ. ಆ ಮನೆ ಒಳಗಡೆ ನಡೆಯುವಂಥ ಮಾತುಕತೆಗಳು ಲೌಕಿಕವಾದ ಮಾತುಗಳು, ಪೈಶಾಚಿಕವಾದ ಮಾತುಗಳು, ಲೋಕಕ್ಕೆ ಸಂಬಂಧಪಟ್ಟ, ಸೈತಾನನಿಗೆ ಸಂಬಂಧಪಟ್ಟ ಮಾತುಕತೆಗಳಾಗಿರೋದ್ರಿಂದ. ಅದರಿಂದ ನಾವು ಬಾಯಲ್ಲಿ ಎಷ್ಟು ಹಲ್ಲೆಲೂಯಾ ಹೇಳ್ತೀವಿ, ಪ್ರೈಸ್ ಲಾರ್ಡ್ ಹೇಳ್ತೀವಿ, ಮುಖ್ಯ ಅಲ್ಲ. ಅದು ಎಷ್ಟಾದರೂ ಹೇಳ್ಕೊಳ್ಳಿ. ಅದರಿಂದ ದೇವರು ಯಾರ ಕಡೆಗೂ ಎಕ್ಸ್ಟ್ರಾ ಏನು ತಿರುಗೋದೇನಿಲ್ಲ. ದೇವರು ನಿಮ್ಮ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಅಥವಾ ಇನ್ನೇನೋ ನೋಡಿ ತಿರುಗೋ ದೇವರಲ್ಲ, ಆಯಿತಾ? ದೇವರು ನೋಡೋದು ಹೃದಯ ಯಾವ ಕಡೆಗೆ ತಿರುಗಿದೆ ಅಂತ. ನಾವು ಕೆಲವೊಮ್ಮೆ ದೇವ್ರ ಕಡೆಗೆ ಕೈಯೆಲ್ಲ ಎತ್ತಿ ಬಾಯೆಲ್ಲ ಎತ್ತಿ ಹಲ್ಲೆಲೂಯಾ ಹೇಳ್ತೀವಿ, ಆದರೆ ನಮ್ಮ ಮನಸ್ಸು ಪೂರ್ತಿ ಲೋಕದ ಕಡೆಗೆ ತಿರುಗಿರುತ್ತೆ. ದೇವರು ನೋಡೋದು ನಮ್ಮ ಹೃದಯವನ್ನು, ಹೃದಯ ಯಾವ ಕಡೆಗೆ ತಿರುಗಿದೆ ಅಂತ. ಇಲ್ಲಿ ಪೆನಿನ್ನಾಳು ದೇವಾಲಯಕ್ಕೆ ಹೋಗ್ತಾ ಇದ್ದಾಳೆ, ಎಲ್ಕಾನನ ಜೊತೆಗೆ ಸೇರಿ ದೇವರನ್ನ ಆರಾಧನೆ ಮಾಡ್ತಿದ್ದಾಳೆ, ಆದರೆ ಹೃದಯ ದೇವರ ಕಡೆಗಿಲ್ಲ, ಹೃದಯ ಸ್ವಾರ್ಥದ ಕಡೆಗಿದೆ. ನಾನು 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 ನನ್ನದು ನನ್ನದು ನನ್ನದು, ಇವಳು ಸರಿ ಇಲ್ಲ, ಇವಳು ಸರಿ ಇಲ್ಲ, ಇವಳು ಸರಿ ಇಲ್ಲ. ನಮ್ಮಲ್ಲೂ ಕೆಲವರು ಹಾಗೆ ಇದ್ದೀವಿ, ಪ್ರಾರ್ಥನೆ ಕೂತ್ಕೊಂಡಿರ್ತೀವಿ, ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ, ಆ ಮನೆಯವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಕಂಪ್ಲೇಂಟ್ಗಳು ಚಾಡಿಗಳು ಇಲ್ಲೇ ಇಟ್ಕೊಂಡಿರ್ತೀವಿ. ಬಾಯಲ್ಲಿ ಹಲ್ಲೆಲೂಯಾ 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 ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಸೀದಾ ಸೈತಾನಿಗೆ ಹೋಗುತ್ತೆ. ಅದು ಅದೇ ಸೈತಾನನ ಆರಾಧನೆ ಅಂದರೆ. ಸೈತಾನನ ಆರಾಧನೆ ಅಂತ ಹೇಳ್ಬಿಟ್ಟು ಯಾವುದೋ ಅನ್ಯ ದೇವರುಗಳ ಆಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಹೋಗೋ ಆಲಯನೇ ಸಾಕು. ಅದಕ್ಕೆ ಯಾವುದು ಸೈತಾನನ ಮಂತ್ರ ಬೇಕಾಗಿಲ್ಲ, ನೀವು ಹೇಳೋ ಹಲ್ಲೆಲೂಯಾ ಹಲ್ಲೆಲೂಯಾನೇ ಸಾಕು. ಕಾರಣ ನಿಮ್ಮ ಹೃದಯದಲ್ಲಿ ದ್ವೇಷ ಇಟ್ಕೊಂಡು, ಹಗೆತನ ಇಟ್ಕೊಂಡು, ಹೊಟ್ಟೆ ಕಿಚ್ಚಿಟ್ಕೊಂಡು, ಪರದೂಷಣೆ ಇಟ್ಕೊಂಡು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಎಂಬ ಆ ಭಾವನೆಗಳನ್ನ ಇಟ್ಕೊಂಡು ನೀವು ಇಲ್ಲಿಂದ ಎಷ್ಟೇ ಹಲ್ಲೆಲೂಯಾ ಹೇಳಿದ್ರು ಅದು ಎಲ್ಲಿಗೆ ಹೋಗುತ್ತೆ ಕೇಳಿದರೆ ನೀವು ಆರಾಧಿಸುವ ಸೈತಾನಿಗೆ ಹೋಗುತ್ತೆ. ಇನ್ನು ಆ ಕುಟುಂಬದಲ್ಲಿ ಏನಿರುತ್ತೆ ಕೇಳಿದರೆ ಸೈತಾನನ ಕಾರ್ಯಗಳಿರುತ್ತೆ. ನೋಡೋರು ಏನು ಹೇಳ್ತಾರೆ ಕೇಳಿದರೆ, ಇವರಿಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಯಾಕೆ ಇವ್ರ ಕುಟುಂಬದಲ್ಲಿ ಯಾವಾಗಲೂ ಕಚ್ಚಾಟ? ಇವರಿಷ್ಟೆಲ್ಲ ಹಲ್ಲೆಲೂಯಾ ಹೇಳ್ತಾರೆ, ಚರ್ಚಿಗೆ ಹೋಗ್ತಾರೆ, ದೇವರನ್ನ ಆರಾಧನೆ ಮಾಡ್ತಾರೆ, ಯಾಕೆ ಇವರ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ? ಯಾಕೆ? ಇವ್ರ ಮಕ್ಕಳು ಯಾಕೆ ಹೀಗೆ? ಇವರು ಗಂಡ ಹೆಂಡತಿ ಸಂಬಂಧ ಯಾಕೆ ಹೀಗೆ? ದೇವರ ಸಾನ್ನಿಧ್ಯ ಇಲ್ಲದೆ ಇರತಕ್ಕಂಥ ಒಂದು ದುರವಸ್ಥೆ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ, ಎಷ್ಟೋ ಸಭೆಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾಗಿ ಸೇರಿ ನಾವು ಸಭೆಯಾಗಿ ದೇವರನ್ನ ಆರಾಧಿಸ್ತೀವಿ, ಆಮೇಲೆ ಈ ಬೀದಿಯವರಿಗೆ ಆ ಬೀದಿಯವ್ರನ್ನ ಕಂಡ್ರೆ ಆಗೋದಿಲ್ಲ, ಆ ಕುಟುಂಬದವರಿಗೆ ಈ ಕುಟುಂಬದವ್ರನ್ನ ಕಂಡ್ರೆ ಆಗೋದಿಲ್ಲ, ಆ ಸಭೆಯವರಿಗೆ ಈ ಸಭೆಯವ್ರನ್ನ ಕಂಡ್ರೆ ಆಗೋದಿಲ್ಲ, ಕಚ್ಚಾಡ್ತೀವಿ. ಕಾರಣ ಏನು? ಕಾರಣ ಈ ಕಚ್ಚಾಟದ ಒಂದು ಆತ್ಮ ಒಳಗಡೆ ಇದೆ. ಅದಕ್ಕೇನೆ ದೇವರ ಆತ್ಮ ಇಲ್ಲ. ದೇವರ ಆತ್ಮ ಒಟ್ಟಾಗಿ ಸೇರಿಸುವ ಆತ್ಮ, ಕಚ್ಚಾಡುವ ಆತ್ಮ ಅಲ್ಲ. ಪವಿತ್ರಾತ್ಮ ಇಲ್ಲ. ಈ ಪೆನ್ನಿನ್ನಾಳ ಹಾಗೆ ಇರ್ತೀವಿ ಎಷ್ಟೋ ಜನ. ಇವತ್ತಿನ ಈ ವಾಚನ ನಾವು ತಗೋಬೇಕಿದ್ದು ನನಗಾಗಿ ಅಂತ. ಇದು ನನಗಾಗಿಯೇ ದೇವರು ಈ ವಾಚನವನ್ನು ಇಟ್ಟಿದ್ದಾರೆ. ಇಲ್ಲಿ ಹನ್ನಾಳ ದುಃಖಕ್ಕೆ ನಿಜವಾದ ಕಾರಣ ಅವಳಿಗೆ ಮಕ್ಕಳಿಲ್ಲದೆ ಇರೋದಲ್ಲ. ಎಷ್ಟೋ ಜನ ಮಕ್ಕಳಿದ್ದವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಯಾಕೆ ಈ ಹೆಂಗಸು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಯ್ತು ಅಂತ ಕೇಳೋದಾದ್ರೆ, ಇಷ್ಟು ಒಳ್ಳೆ ಇಬ್ಬರು ಮಕ್ಕಳಿದ್ರು ಯಾಕೆ ಹಿಂಗೆ ಆಗ್ಬಿಟ್ಲು ಅಂತ ಕೇಳಿದರೆ, ಕಾರಣ ಮಾತು ಸರಿ ಇಲ್ಲ, ಗಂಡನ ಮಾತು ಸರಿ ಇಲ್ಲ. ಇವತ್ತು ಬೆಳಿಗ್ಗೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದರು, ಅವರ ಪ್ರಾರ್ಥನೆಗೆ ಬರುವಂಥ ಒಂದು ಕುಟುಂಬ, ಗಂಡ ಹೆಂಡತಿ ಇಬ್ಬರು ಮದುವೆ ಆಗಿದೆ, ಒಂದು ಮಗು ಇದೆ, ಒಳ್ಳೆಯ ಒಂದು ಮಗುನೂ ಇದೆ. ಆದರೆ ಹೆಂಡತಿ ಗಂಡನ ಬಿಟ್ಟು ಹೊರದೇಶಕ್ಕೆ ಹೋಗಿ ಇದ್ದಾಳೆ. ಯಾರ ಜೊತೆಗಿದ್ದಾಳೋ ಗೊತ್ತಿಲ್ಲ, ಗಂಡನ ಜೊತೆಗೆ ಯಾವುದೇ ಸಂಪರ್ಕ ಇಲ್ಲ, ಮಗು ಬೇಡ ಅವಳಿಗೆ, ಆರಾಮಾಗಿ ಅವಳಿದ್ದಾಳೆ ದುಡ್ಡು ಮಾಡಿಕೊಂಡು. ಗಂಡನ್ನ ಬಿಟ್ಟು ಮಗುನ ಬಿಟ್ಟು ಹೋಗಿದ್ದಾಳೆ. ನಾವು ಯೋಚನೆ ಮಾಡ್ತೀವಿ, ಗಂಡ ಚೆನ್ನಾಗಿದ್ದಾನೆ, ಒಳ್ಳೆ ಸಂಪಾದನೆ ಇದೆ, ಮನೆ ಇದೆ, ಆಸ್ತಿ ಇದೆ, ಒಳ್ಳೆ ಮಗುನ ಕೊಟ್ಟಿದ್ದಾರೆ ದೇವರು, ಏನಾಗಿದೆ ಇವಳಿಗೆ? ಏನಾಗಿದೆ ಅಂದರೆ ಗಂಡನ ಬಾಯಿಂದ ಬಂದ ಮಾತು ಸರಿ ಇಲ್ಲ. ಅದೇ ರೀತಿ ಗಂಡಂದ್ರು ಕುಡಿಯೋದು ಯಾಕೆ ಎಷ್ಟೋ ಕುಟುಂಬಗಳಲ್ಲಿ? ಹೆಂಡತಿಯರ ಬಾಯಿಂದ ಬರ್ತಿರ್ತಕ್ಕಂಥ ಮಾತು ಸರಿ ಇಲ್ಲ. ಇವತ್ತೆಷ್ಟೋ ಕುಟುಂಬಗಳು ಒಡೆದು ಹೋಗ್ಲಿಕ್ಕೆ ಕಾರಣ ಏನು? ಗಂಡಂದ್ರ ಮಾತು ಸರಿ ಇಲ್ಲ ಅಥವಾ ಹೆಂಡತಿಯರ ಮಾತು ಸರಿ ಇಲ್ಲ. ಎಷ್ಟೋ ಹೆಂಡತಿಯರು ಬೇರೆಯವ್ರ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಳ್ಳಿಕ್ಕೆ ಕಾರಣ ಏನು? ಗಂಡಂದ್ರ ಬಾಯಿಂದ ಬರೋ ಮಾತುಗಳು. ಯಾವ ರೀತಿ ಮಾತುಗಳು? ಯಾವ ರೀತಿ ಮಾತು ಕೇಳಿದ್ರಿ? ಎಲ್ಲೇ ಹೋಗಿದ್ದೆ? ಯಾವನ ಜೊತೆಗೆ ಹೋಗಿದ್ದೆ? ಯಾವನ್ ಫೋನ್ ಮಾಡಿದ್ದೆ ಎಷ್ಟೊತ್ತಿಗೆ ಅಂತ ಕೇಳುವಾಗ ಈ ಮಾತುಗಳಿಂದ ಪಿಶಾಚಿ ಹೀಗೆ ಬರುತ್ತೆ. ಯಾಕಂದರೆ ಇಬ್ಬರು ಸೇಮ್ ಸ್ಪಿರಿಟಲ್ಲಿ ಇರ್ತಾರಲ್ಲ. ಇವಳೆಲ್ಲ ಅಟ್ಲೀಸ್ಟ್ ಪವಿತ್ರಾತ್ಮ ಇದ್ದಿದ್ರೆ ಈ ಹನ್ನಾಳ ಹಾಗೆ
ದೇವರನ್ನ ಆಶ್ರಯಿಸ್ತಾ ಇದ್ಲು. ಹನ್ನಾಳು ಏನು ಮಾಡಿದ್ಲು? ಹನ್ನಾಳು ದೇವರನ್ನು ಆಶ್ರಯಿಸಿದ್ಲು. ಕಂಪ್ಲೇಂಟ್ ಮಾಡಲಿಲ್ಲ, ಅವಳ ಹತ್ರ ಕುಸ್ತಿ ಆಡಲಿಲ್ಲ. ನೀನೇನೇ ನನಗೆ ಹೇಳೋದು, ನೀನು ಉದ್ಧಾರ ಆಗಲ್ಲ ಅಂತ ಶಾಪ ಹಾಕಿಲ್ಲ. ಅವಳು ದೇವರ ಸನ್ನಿಧಿಯಲ್ಲಿ ತನ್ನ ದುಃಖವನ್ನು ತೋಡ್ಕೊಂಡ್ಳು. ಅವಳು ದೇವರನ್ನು ಆಶ್ರಯಿಸಿದ್ಲು. ದೇವರು ಆಕೆಯನ್ನು ಆಶೀರ್ವಾದ ಮಾಡಿದರು. ಆದರೆ ನಾವೇನು ಮಾಡ್ತೀವಿ? ದೇವರ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೀವಿ, ಫರಿಸಾಯನ ಹಾಗೆ. ದೇವರೇ, ನಾನು ದಿನಾ ಚರ್ಚಿಗೆ ಬರ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ಆದರೂ ಕೂಡ ನನ್ನ ಗಂಡ ಯಾಕೆ ನನಗೆ ಈ ಥರ ಮಾಡಿಬಿಟ್ಟ ಅಂತ ನಾನು ಒಳ್ಳೆಯವನ ಥರ ಪ್ರಾರ್ಥನೆ ಮಾಡ್ತೀನಿ. ಬಾಯಲ್ಲಿ ಹೇಳದಿದ್ರು ಮನಸ್ಸೊಳಗಡೆ ಇರುತ್ತೆ, ಬಾಯಲ್ಲಿ ಹೇಳಲ್ಲ ನಾವು. ಯಾಕೆಂದರೆ ಬಾಯಲ್ಲಿ ಹೇಳಿ ಮತ್ತೆ ಅದೊಂದು ಮನಸ್ಸು ಚುಚ್ಚುತ್ತೆ. ಅದರಿಂದ ಮನಸ್ಸೊಳಗಡೆ ಇರುತ್ತೆ, ನಾನು ಅವಳ ಥರ ಅಲ್ಲ, ನಾನು ಅವನ ಥರ ಅಲ್ಲ, ನಮ್ಮ ಫ್ಯಾಮಿಲಿ ಆ ಫ್ಯಾಮಿಲಿ ಥರ ಅಲ್ಲ, ನಮ್ಮ ಪ್ರೇಯರ್ ಗ್ರೂಪ್ ಆ ಪ್ರೇಯರ್ ಗ್ರೂಪ್ ಥರ ಅಲ್ಲ, ನಾವು ಪರವಾಗಿಲ್ಲ, ನಾವೆಲ್ಲರಿಗಿಂತ ಪರವಾಗಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ಇರುವ ಆಲೋಚನೆಗಳು ದೂರದಿಂದಲೇ ದೇವರಿಗೆ ಗೊತ್ತು. ಅದರಿಂದ ನಿನ್ನ ಬಾಯಿಂದ ಏನು ಬರ್ತಾ ಇದೆ ಅನ್ನೋದು ಇಲ್ಲಿಂದ ಬರೋದದು. ಅದೆಲ್ಲ ನಾಟಕದ ಮಾತುಗಳು ಅಂತ ದೇವರಿಗೆ ಗೊತ್ತು. ನಮ್ಮಲ್ಲಿ ಎಷ್ಟೋ ಜನ ಈ ದೇವಾಲಯಕ್ಕೆ ಹೋಗಿ, ಈ ಪ್ರೇಯರ್ ಗ್ರೂಪಿಗೆ ಹೋಗಿ ಬರೀ ನಾಟಕ ಮಾಡಿಕೊಂಡೇ ಕಾಲ ಕಳೀತಾ ಇದ್ದೀವಿ. ಅದರಿಂದನೇ ಜೀವನದಲ್ಲಿ ಒಂದು ಸಮಾಧಾನ ಇಲ್ಲ, ಒಂದು ಅಭಿಷೇಕ ಇಲ್ಲ, ದೇವರ ಸಾನ್ನಿಧ್ಯ ಇಲ್ಲ. ನೋಡಿ, ಇವತ್ತು ಪ್ರೇಯರ್ ಗ್ರೂಪ್ಗಳು ನೋಡಿ, ಪ್ರಾರ್ಥನೆ ಮಾಡುವ ಕುಟುಂಬಗಳು ನೋಡಿ, ಪ್ರಾರ್ಥನೆ ಮಾಡೋ ವ್ಯಕ್ತಿಗಳು ನೋಡಿ, ಒಂದು ಅನಾಯಿಂಟಿಂಗ್ ಅನ್ನೋದಿಲ್ಲ, ಒಂದು ಅಭಿಷೇಕ ಇಲ್ಲ, ಒಂದು ದೈವ ಸಾನ್ನಿಧ್ಯ ಇಲ್ಲ. ಏನೋ ಒಂದು ರೀತಿ ವೈಟ್ ವಾಶ್ಡ್ ಇದೆ, ಸುಣ್ಣ ಬಳಿದ ಸಮಾಧಿ ಥರ. ಹೊರಗಡೆ ಏನೋ ಬೆಳ್ಳಗೇನೋ ಕಾಣಿಸುತ್ತೆ, ಆದರೆ ದೇವರ ಆತ್ಮನ ಸಾನ್ನಿಧ್ಯ ಇಲ್ಲ. ಸಾನ್ನಿಧ್ಯ ಥರದ್ದೇನೋ ಒಂದು ಇರುತ್ತೆ, ಅದು ದೇವರ ಸಾನ್ನಿಧ್ಯ ಅಲ್ಲ ಅಂತ ಕುತ್ಕೊಂಡಿರ್ತಕ್ಕಂಥ ಮೂಢ ಜನರಿಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಅವರಲ್ಲೂ ಇಲ್ಲ ಆತ್ಮ, ಇಲ್ಲಿ ಇವನಲ್ಲೂ ಆತ್ಮ ಇಲ್ಲ, ಇಬ್ಬರಲ್ಲೂ ಆತ್ಮ, ದೇವರ ಆತ್ಮ ಇಲ್ಲಿದ್ದಾಗ ಎಲ್ಲಿಂದ ಅರ್ಥ ಆಗುತ್ತೆ? ಅರ್ಥ ಆಗೋದಿಲ್ಲ. ಆದರೆ ನಿಮ್ಮಲ್ಲಿ ಆಲಿಸ್ತಾ ಇರುವ ನಿಮ್ಮಲ್ಲಿ ದೇವರ ಆತ್ಮ ಇರುವವರಿದ್ದರೆ ನಿಮಗೆ ಅರ್ಥ ಆಗುತ್ತೆ, ಇದು ದೇವರ ಆತ್ಮನಿಂದ ಬರ್ತಾ ಇದೆಯೋ, ಇದು ಮನುಷ್ಯನಿಂದ ಬರ್ತಾ ಇದೆಯೋ ಅಂತ. ಅದು ನಮಗದು ಕಂಡು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಕಾರಣ, ದೇವರ ಆತ್ಮರಹಿತರಾಗಿ ಬದುಕುತ್ತಿರುವ ಜನರೇ, ಕ್ರೈಸ್ತ ಜನರೇ ಇಂದು ಹೆಚ್ಚಾಗಿರೋದು. ಇದು ಯಾವುದನ್ನು ಆರೋಪ ಮಾಡಲಿಕ್ಕೆ ಹೇಳ್ತಾ ಇರೋದಲ್ಲ, ನಮ್ಮ ದುಸ್ಥಿತಿ ಹೀಗಿದೆ, ನಮ್ಮ ಒಂದು ದುರವಸ್ಥೆ ಈ ರೀತಿಯಲ್ಲಿದೆ. ನಮಗೆ ದೇವರ ವಾಕ್ಯಗಳು ಮಾತನಾಡುವಾಗ ಇದೇನು ಅನಿಸುತ್ತೆ ಗೊತ್ತಾ? ಇದು ಅವ್ರಿಗೆ ಹೇಳ್ತಾ ಇದ್ದಾರೆ, ಇದು ಇವ್ರಿಗೆ ಹೇಳ್ತಾ ಇದ್ದಾರೆ, ಇದು ಅವ್ರಿಗೆ ಕರೆಕ್ಟ್ ಆಗಿದೆ, ಇವ್ರಿಗೆ ಕರೆಕ್ಟ್ ಆಗಿದೆ ಅಂತ ನಮಗನ್ನಿಸುತ್ತೆ. ಒಂದು ರೀತಿ ಈ ಒಂದು ಪೆನಿನ್ನಾಳ ಆತ್ಮ, ಪೆನಿನ್ನಾಳಿದ್ದಂಥ ಅದೇ ಒಂದು ದುರಾತ್ಮ ಇರುವವರಿಗೆ ಹಾಗೆ ಅನಿಸುತ್ತೆ. ಆದರೆ ದೇವರ ಆತ್ಮ ಇರುವವರಿಗೆ ಏನು ಅನಿಸುತ್ತೆ ಗೊತ್ತಾ? ಇದು ನನಗೆ ಹೇಳ್ತಾ ಇದ್ದಾರೆ, ನನ್ನ ಜೀವಿತದ ಬಗ್ಗೆ ಹೇಳ್ತಾ ಇದ್ದಾರೆ, ನಾನು ಹಾಗಾದರೆ ಮಾನಸಾಂತರ ಪಡಬೇಕು. ಇವತ್ತಿನ ಶುಭ ಸಂದೇಶ ಏನು ಹೇಳುತ್ತೆ? ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಕಾಲವು ಪರಿಪಕ್ವವಾಗಿದೆ, ಕಾಲವು ಪರಿಪಕ್ವವಾಗಿದೆ. ಆದ್ದರಿಂದ ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಿ. ದೇವರ ರಾಜ್ಯ ಸಮೀಪಿಸಿದೆ. ದೇವರ ರಾಜ್ಯ ಸಮೀಪಿಸಿದೆ. ಪಾಪ ಜೀವನಕ್ಕೆ ವಿಮುಖರಾಗಿ. ಯಾವುದು ಪಾಪ? ಯಾವುದು ಪಾಪ? ಯಾವುದು ಪಾಪ ಅಂದರೆ ದೇವರ ಆತ್ಮ ಇಲ್ಲದೆ ಬದುಕ್ತಾ ಇರೋದೇ ಪಾಪ. ಯೇಸು ಇಲ್ಲದೆ ಬದುಕ್ತಾ ಇರೋದೇ ಪಾಪದ ಜೀವನ. ನಾನು ಹೇಳ್ತಾ ಇರೋದು ಕ್ರಿಶ್ಚಿಯನ್ಸ್ ಆಗಬೇಕು ಅಂತ ಅಲ್ಲ, ಕ್ರಿಶ್ಚಿಯನ್ಸ್ಗೆ ಹೇಳ್ತಾ ಇರೋದು. ಕ್ರಿಸ್ತನಿಲ್ಲದೆ ಬದುಕ್ತಾ ಇರೋದೇ ಪಾಪದ ಜೀವನ. ಕ್ರಿಶ್ಚಿಯನ್ ಆಗಿದ್ದು ಜಾತಿಯಲ್ಲಿ ಕ್ರಿಶ್ಚಿಯನ್ ಆಗಿಬಿಟ್ಟಿದ್ದೀವಿ, ಹೇಗೋ ಆಗ್ಬಿಟ್ಟಿದ್ದೀವಿ. ಓಕೆ, ಹೇಗೋ ಯಾರೋ ನಮ್ಮನ್ನು ಮಾಡಿಬಿಟ್ಟಿದ್ದಾರೆ. ಹಾಗೆ ಪ್ರಯೋಜನ ಇಲ್ಲ, ಹಾಗಾಗಿ ಏನೂ ಪ್ರಯೋಜನ ಇಲ್ಲ. ನಮ್ಮೊಳಗಡೆ ದೇವರ ಆತ್ಮ ಇರಬೇಕು. ಬೈಬಲ್ ಹೇಳುತ್ತೆ ರೋಮ 8:9ರಲ್ಲಿ ಯಾರಲ್ಲಿ ದೇವರ ಆತ್ಮ ಇರುವುದಿಲ್ಲವೋ ಅವರು ಕ್ರಿಸ್ತ ಯೇಸುವಿಗೆ ಸೇರಿದವರಲ್ಲ. ನೀವು ಈ ಸಭೆಗೆ ಆ ಸಭೆಗೆ ಸೇರಲಿಕ್ಕೆ ಪವಿತ್ರಾತ್ಮ ಏನು ಬೇಕಾಗಿಲ್ಲ. ಆ ಸಭೆಯ ನಿಯಮಗಳು, ರೂಲ್ಸ್, ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಿದರೆ ಆ ಸಭೆಗೆ ಸೇರ್ಕೋಬೋದು, ಈ ಜಾತಿಗೆ ಸೇರ್ಕೋಬೋದು, ಈ ಧರ್ಮಕ್ಕೆ ಸೇರ್ಕೋಬೋದು. ಪ್ರತಿಯೊಂದು ಜಾತಿಯಲ್ಲಿ, ಧರ್ಮದಲ್ಲಿ, ಪಂಗಡದಲ್ಲಿ, ಸಭೆಯಲ್ಲಿ ಅದರದ್ದೇ ಆದ ನಿಯಮಗಳಿದೆ. ಆದರೆ ಯೇಸುವಿನ ದೇಹಕ್ಕೆ ಸೇರ್ಕೋಬೇಕಾದ್ರೆ, ಕ್ರಿಸ್ತ ಯೇಸುವಿಗೆ ಸೇರಿದವರಾಗಬೇಕಾದ್ರೆ ನೀವು ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿದವರಾಗಿರಬೇಕು. ಪವಿತ್ರಾತ್ಮನ ಸ್ವೀಕಾರ ಮಾಡಲಿಕ್ಕೆ ಏನು ಬೇಕು ಕೇಳಿದರೆ, ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯ ಆಲಿಸಬೇಕು. ಈ ಪವಿತ್ರಾತ್ಮನನ್ನು ಬರಮಾಡುವಂಥ ವಾಕ್ಯಗಳು ನಮಗೆ ಗೊತ್ತಿರಬೇಕು. ಪವಿತ್ರಾತ್ಮ ಬರುವ ದಾರಿ ನಮಗೆ ಕಾಣಬೇಕು. ಯು ಶುಡ್ ನೋ ದ ವೇ ಆಫ್ ದ ಲಾರ್ಡ್ ಟು ರಿಸೀವ್ ದ ಲಾರ್ಡ್. ಆ ದೇವರನ್ನ ನಿಮ್ಮಲ್ಲಿಗೆ ಸ್ವೀಕಾರ ಮಾಡಲಿಕ್ಕೆ ದಾರಿ ಗೊತ್ತಿರಬೇಕು. ಆ ದಾರಿ ಗೊತ್ತಿಲ್ಲ, ಹೇಗೆ ಸ್ವೀಕಾರ ಮಾಡ್ತೀರಾ? ಆ ದಾರಿ ಹೇಗೆ ಕಾಣಿಸುತ್ತೆ? ವಾಕ್ಯ ನಮಗೆ ತೋರಿಸ್ಕೊಡುತ್ತೆ. ಶುಭ ಸಂದೇಶ ಆ ಪವಿತ್ರಾತ್ಮನನ್ನು ನಮ್ಮಲ್ಲಿಗೆ ಸ್ವೀಕಾರ ಮಾಡುವಂಥ ದಾರಿಯನ್ನು ನಮಗೆ ತೋರಿಸ್ಕೊಡುತ್ತೆ. ಬೇರೆ ಯಾವುದು ತೋರಿಸ್ಕೊಡೋದಿಲ್ಲ. ಇದು ಸುಮ್ಮನೆ ಯಾರೋ ತಲೆ ಮೇಲೆ ನೀರು ಹಾಕಿದ ತಕ್ಷಣ ಪವಿತ್ರಾತ್ಮ ಒಳಗಡೆ ಬರೋದಿಲ್ಲ, ಅಥವಾ ಎಲ್ಲೋ ನೀರಲ್ಲಿ ಮುಳುಗಿ ಎದ್ದ ತಕ್ಷಣ ಪವಿತ್ರಾತ್ಮ ಒಳಗಡೆ ಬರೋದಿಲ್ಲ. ಪವಿತ್ರಾತ್ಮನನ್ನು ನಮ್ಮಲ್ಲಿಗೆ ಬರಮಾಡುವಂಥ ಶುಭ ಸಂದೇಶವನ್ನು ನಾವು ಆಲಿಸಬೇಕು, ನಮಗದು ಅರ್ಥ ಆಗಬೇಕು.
ದೇವರ ರಾಜ್ಯದ ಸಂದೇಶವನ್ನು ನಿತ್ಯತೆಗೆ ನಮ್ಮನ್ನು ಕೊಂಡೊಯ್ಯುವಂಥ, ನಮ್ಮಲ್ಲಿಗೆ ದೇವರಾತ್ಮನನ್ನು ಬರಮಾಡುವಂತಹ ವಿಶ್ವಾಸವನ್ನು ಹುಟ್ಟಿಸಿ ದೇವರಾತ್ಮರನ್ನು ಬರಮಾಡುವಂತಹ ವಿಶ್ವಾಸದ ವಚನಗಳನ್ನು ನಾವು ಆಲಿಸಬೇಕು. ಸುಮ್ಮನೆ ಸೌಖ್ಯ ಕೊಡುವ ವಾಕ್ಯ ಅಲ್ಲ ಆಲಿಸಬೇಕಾಗಿರೋದು, ವಿಶ್ವಾಸ ತಂದು ಕೊಡುವ ದೇವರ ವಾಕ್ಯಗಳನ್ನು ಆಲಿಸಬೇಕು. ಇದು ಆಲಿಸ್ತಾ 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 ಅದರ ಮುಖಾಂತರವಾಗಿ ನಮ್ಮೊಳಗಡೆ ಪರಿಶುದ್ಧಾತ್ಮರು ಬರ್ತಾರೆ. ಹೀಗೆ ನಾವು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡುವಾಗ ನಾವು ಯಾರಿಗೆ ಸೇರಿದವರಾಗ್ತೀವಿ? ಕ್ರಿಸ್ತ ಯೇಸುವಿಗೆ ಸೇರಿದವರಾಗ್ತೀವಿ. ಕ್ರಿಸ್ತ ಯೇಸುವಿಗೆ ಸೇರಿದವರಾಗುವಾಗ ನಮ್ಮ ಜೀವಿತದಲ್ಲಿ ದೇವರ ನಿಯಂತ್ರಣ ಬರುತ್ತೆ. ನಮ್ಮ ನಾಲಿಗೆ ಮೇಲೆ ದೇವರಾತ್ಮನ ನಿಯಂತ್ರಣ ಬರುತ್ತೆ. ನಮ್ಮ ಕಣ್ಣುಗಳ ಮೇಲೆ ದೇವರಾತ್ಮನ ನಿಯಂತ್ರಣ ಬರುತ್ತೆ. ನಮ್ಮ ಮನಸ್ಸಿನ ಮೇಲೆ ದೇವರಾತ್ಮನ ನಿಯಂತ್ರಣ ಬರುತ್ತೆ. ನಾವು ಮಾಡುವ ಪ್ರಾರ್ಥನೆಗಳ ಮೇಲೆ ದೇವರಾತ್ಮನ ನಿಯಂತ್ರಣ ಬರುತ್ತೆ. ನಾವು ಮಾಡುವ ಆಧ್ಯಾತ್ಮಿಕ ಕಾರ್ಯಗಳ ಮೇಲೆ ದೇವರಾತ್ಮನ ನಿಯಂತ್ರಣ ಬರುತ್ತೆ. ನಮ್ಮ ಕುಟುಂಬ ಜೀವಿತದಲ್ಲಿ ದೇವರಾತ್ಮನ ನಿಯಂತ್ರಣ ಬರುತ್ತೆ. ಇಲ್ಲದೇ ಇದ್ದರೆ ನಮ್ಮದು ನಿಯಂತ್ರಣದಲ್ಲಿ ಎಲ್ಲ ಹೋಗ್ತೀವಿ. ನಮ್ಮದೇ ನಿಯಂತ್ರಣ ಇರುತ್ತೆ ಅಥವಾ ಪಿಶಾಚಿ ನಿಯಂತ್ರಣ ಇರುತ್ತೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಯಾರ ನಿಯಂತ್ರಣ ಇದೆ? ದೇವರ ಆತ್ಮನ ನಿಯಂತ್ರಣ ಇದೆಯಾ ಅಥವಾ ನನ್ನ ನಿಯಂತ್ರಣ ಇದೆಯಾ? ನಾನು 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 ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ ನಿಮ್ಮ ಕುಟುಂಬಗಳನ್ನು, ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಮಾತುಗಳನ್ನು? ಪವಿತ್ರಾತ್ಮರ ನಿಯಂತ್ರಣ ಮಾಡ್ತಾ ಇದ್ದಾರಾ? ಪವಿತ್ರಾತ್ಮರ ನಿಯಂತ್ರಣ ಮಾಡ್ತಾ ಇರೋದಾದರೆ ಖಂಡಿತವಾಗಲೂ ಈ ಪೆನಿನ್ನಾಳ ಬಾಯಿಯಿಂದ ಬಂದ ಹಾಗೆ ಮಾತುಗಳು ನಮ್ಮ ಬಾಯಿಂದ ಬರೋದಿಲ್ಲ. ಮತ್ತೆ ಯಾವ ಥರ ಬರುತ್ತೆ? ಯೇಸು ಸ್ವಾಮಿ ಬಾಯಿಂದ ಬಂದ ಹಾಗೆ ಬರುತ್ತೆ. ಏನಂತ? ಕಪಟಿಗಳೇ ಅಂತ ಬರುತ್ತೆ. ಸುಣ್ಣ ಬಳಿದ ಸಮಾಧಿಗಳೇ ಅಂತಲೂ ಬರುತ್ತೆ. ಕೆಲವೊಮ್ಮೆ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವವರೇ ಅಂತಲೂ ಬರುತ್ತೆ. ಎಲ್ಲ ಟೈಮು ಬನ್ನಿ ನನ್ನ ಬಳಿಗೆ ಅಂತ ಬರೋದಿಲ್ಲ. ತೊಲಗಿರಿ ಇಲ್ಲಿಂದ ಅಂತಲೂ ಬರುತ್ತೆ. ನಮ್ಮಲ್ಲಿ ದೇವರ ಆತ್ಮ ಇಲ್ಲದೆ ಇರೋದ್ರಿಂದ ಮಾನಸಿಕವಾದ ಮಾತುಗಳೇ ಬರೋದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬದಲ್ಲೂ ಕೂಡ ನಾವು ಪರಸ್ಪರ ಮಾತನಾಡುವಾಗ ನಮ್ಮ ಬಾಯಿಯಿಂದ ದೇವರಿಗೆ ಸಂಬಂಧಪಟ್ಟ ಮಾತುಗಳು ಬರಬೇಕು. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಮಾತುಗಳು ಬರಬೇಕು. ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ಮಾತುಗಳು ಬರಬೇಕು. ತಂದೆ ತಾಯಿ ಮಕ್ಕಳ ಜೊತೆಗೆ ಮಾತನಾಡುವಾಗ ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ಮಾತುಗಳು ಬರಬೇಕು. ಆದರೆ ನಮ್ಮ ಬಾಯಲ್ಲಿ ಬರೋದು ಯಾವ ಥರ ಗೊತ್ತಾ? ಮಿಕ್ಸ್ಡ್ ಮಾತುಗಳು, 50-50, ಅರ್ಧ ಲೋಕದ್ದು ಅರ್ಧ ಸ್ವರ್ಗದ್ದು. ಹೇಳ್ತೀನಲ್ಲ ಅವಾಗವಾಗ, ಲಾಜರ ಮತ್ತು ಶ್ರೀಮಂತನ ಸಾಮತಿ ಹೇಗೆ ಬದುಕಬೇಕು? ನೀವು ಲಾಜರನ ಥರ ಬದುಕಬೇಕಾ, ಅಥವಾ ಬಡ ಲಾಜರನ ಥರ ಬದುಕಬೇಕಾ, ಧನಿಕ ಶ್ರೀಮಂತನ ಥರ ಬದುಕಬೇಕಾ ಕೇಳಿದರೆ ಒಬ್ಬ ಹೇಳಿದಂತೆ ಏನಂತ? ಈ ಭೂಮಿಯಲ್ಲಿ ನಾವು ಧನಿಕ ಶ್ರೀಮಂತನ ಹಾಗೆ ತಿಂದು ಕುಡಿದು ಆರಾಮಾಗಿ ಬದುಕಬೇಕು ಅಂತ ಆಶೀರ್ವಾದ ಬೇಕು. ಸತ್ತ ನಂತರ ಲಾಜರ ಹೋದ್ನಲ್ಲ ಸ್ವರ್ಗಕ್ಕೆ, ಆ ಥರ ಹೋಗಬೇಕು ಅಂತ ಆಶೀರ್ವಾದ ಬೇಕು. ಸತ್ತ ಮೇಲೆ ಲಾಜರನ ಥರ ಆಶೀರ್ವಾದ, ಬದುಕಿದಾಗ ಧನಿಕ ಶ್ರೀಮಂತನ ಥರ ಆಶೀರ್ವಾದ ಅಂತ ಬೋಧನೆಗಳು ಇವತ್ತು ಹೆಚ್ಚಾಗಿ ನಡೀತಾ ಇದೆ. ಜನರು ಅಲ್ಲಿನೇ ಹಾಳಾಗಿ ಹೋಗ್ತಾ ಇರೋದು. ಅದೇ ಮಹಾವಂಚನೆ. ಯೇಸು ಸ್ವಾಮಿ ನಮಗೆ ಹೇಳಿರೋದು ಒಂದೇ, ನೀವು ಸ್ವರ್ಗಕ್ಕೆ ಹೋಗ್ಬೇಕಾ, ಇಕ್ಕಟ್ಟಾದ ದಾರಿಲಿ ಬನ್ನಿ. ನಿಮಗೆ ಸ್ವರ್ಗ ರಾಜ್ಯ ಬೇಕಾ, ಇಕ್ಕಟ್ಟಾದ ದಾರಿಲಿ ಬನ್ನಿ. ಯಾವುದದು ಇಕ್ಕಟ್ಟಾದ ದಾರಿ? ಆ ದಾರಿ ಯೇಸುನೇ. ಆ ದಾರಿ ಯೇಸುನೇ. ಆ ದಾರಿಲಿ ನಡಿಬೇಕಾದ್ರೆ ಏನು ಬೇಕು? ಪವಿತ್ರಾತ್ಮ ಬೇಕು. ಆ ದಾರಿಲಿ ನಡಿಬೇಕಾದ್ರೆ ಹಿಂಗೆ ಬೈಬಲ್ ಹಿಡ್ಕೊಂಡೆಲ್ಲ ನಡೆಯೋಕ್ಕಾಗಲ್ಲ. ಸುಮಾರು ಬೈಬಲ್ ವಾಕ್ಯಗಳು ಗೊತ್ತು ಅಂತ ಹೇಳ್ಬಿಟ್ಟು ಆ ದಾರಿಲಿ ಹೋಗೋಕ್ಕಾಗಲ್ಲ. ಹಲ್ಲೆಲೂಯ ಪ್ರೈಸ್ ಲಾರ್ಡ್ ಆ ದಾರಿಲಿ ವರ್ಕೌಟ್ ಆಗೋಲ್ಲ. ಆ ದಾರಿಲಿ ವರ್ಕೌಟ್ ಆಗೋದು ಹಲ್ಲೆಲೂಯನೂ ಇಲ್ಲ, ಪ್ರೈಸ್ ಲಾರ್ಡ್ ಇಲ್ಲ, ಅನ್ಯ ಭಾಷೆನೂ ಇಲ್ಲ, ಪಿತನ ಸೂತನೂ ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ವರ್ಕೌಟ್ ಆಗೋದೊಂದೇ, ಸ್ವಾಮಿ ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ, ನೀವೊಬ್ಬರೇ ಪರಿಶುದ್ಧರು ಅಷ್ಟೇ. ಲಾರ್ಡ್ ಐ ಆಮ್ ಎ ಸಿನ್ನರ್, ಹ್ಯಾವ್ ಮರ್ಸಿ ಆನ್ ಮೀ. ದೇವರೇ ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ. ಆ ದೀನತೆ ಮಾತ್ರನೇ ವರ್ಕ್ ಆಗೋದು. ಬೇರೆ ನಮ್ಮ ನಾಟಕ ಕಂಪನಿಗೆ ಯಾವುದು ವರ್ಕ್ ಆಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಕೊನೆಯ ದಿವಸದಲ್ಲಿ ಅನೇಕರು ಬರ್ತೀರಿ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಯಾರು ಸ್ವರ್ಗರಾಜ್ಯಕ್ಕೆ ಬರೋದಿಲ್ಲ. ಒಬ್ಬರು ಬರೋದಿಲ್ಲ. ನನ್ನ ಹೆಸರಿನಲ್ಲಿ ದೆವ್ವ ಓಡಿಸಿದೆ, ಅದು ಮಾಡಿದೆ, ಇದು ಮಾಡಿದೆ, ಕಾಣಿಕೆ ಕೊಟ್ಟೆ, ದಶಾಂಶ ಕೊಟ್ಟೆ, ಚರ್ಚ್ ಕಟ್ಟಿಸ್ದೆ, ಬಿಲ್ಡಿಂಗ್ ಕಟ್ಟಿಸ್ದೆ, ನೋ 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 ಗೆಟ್ ಔಟ್ ಅಂತಾರೆ. ನಿಮ್ಮ ಪರಿಚಯ ಇಲ್ಲ, ಧರ್ಮಗಳೇ ತೊಲಗಿಲ್ಲ ಅಂತಾರೆ. ಮತ್ತು ಯಾರು ಪರಿಚಯ ಇರುತ್ತೆ ದೇವರಿಗೆ? ಸುಂಕ ವಸೂಲಿಯವನ ಹಾಗೆ ದೂರದಲ್ಲಿ ನಿಂತ್ಕೊಂಡು ಎದೆ ಬಡ್ಕೊಂಡು ತಲೆ ಎತ್ತದೆ, ಸ್ವಾಮಿ ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ ಎಂದು ಬದುಕುವ ಯಾರಿದ್ದಾರೋ ಅವ್ರು ಎಂಟ್ರಿ ಆಗ್ತಾರಲ್ಲಿ. ನಾಟಕ ಮಾಡೋರಿಗಲ್ಲ. ಇದು ನಾವೆಲ್ಲರೂ ಎದೆ ಬಡ್ಕೊಳ್ತೀವಿ.
ಹಾಗೆ ನನ್ನ ಪಾಪವೇ ನನ್ನ ದೊಡ್ಡ ಪಾಪ ಅಂತ ಎದೆ ಬಡ್ಕೊಳ್ತೀವಿ, ಬಾಯಿ ಬಂದಾಗ ಬೈತೀವಿ. ಹೊರಗಡೆ ಬಂದಮೇಲೆ ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವನು ಹಾಗೆ ಇವನು ಹೀಗೆ ಅಂತ. ಅದೊಂಥರ ಪೆನಿನ್ನಾಳ ಸ್ಪಿರಿಟ್. ಅವಾಗ ಹೇಳಿದ್ನಲ್ಲ, ನಮ್ಮಲ್ಲಿ ಅನೇಕರಲ್ಲಿ ಅದೇ ಸ್ಪಿರಿಟೇ ಇರೋದೀಗ. ಯೇಸು ನಾಮದಲ್ಲಿ ಹೋಗ್ಬೇಕೀಗ, ಉಚ್ಚಾಟನೆ ಆಗಬೇಕದು. ಅದನ್ನು ಯಾರು ಓಡಿಸ್ಬೇಕು? ಅದನ್ನು ನೀವೇ ಓಡಿಸ್ಬೇಕು. ಅದನ್ನು ಬೋಧನೆ ಮಾಡೋರಿಗೆ ಓಡ್ಸೋಕ್ಕಾಗಲ್ಲ. ಈ ಫರಿಸಾಯರಲ್ಲಿದ್ದಂಥ ಸ್ಪಿರಿಟನ್ನು ಯೇಸು ಓಡಿಸಿಲ್ಲ, ಬೇರೆ ದೆವ್ವಗಳನ್ನ ಓಡಿಸಿದರು. ಅಂದರೆ ಯಾರನ್ನಾದ್ರೂ ದೆವ್ವ ಹಿಡ್ಕೊಂಡ್ರೆ ಓಡಿಸ್ಬೋದು. ದೆವ್ವನ ಹಿಡ್ಕೊಂಡವ್ರು ಇರ್ತಾರೆ ಕೆಲವರು, ಅವ್ರನ್ನ ಓಡ್ಸೋಕ್ಕಾಗಲ್ಲ. ಅಲ್ಲಿ ಯಾರನ್ನ ಓಡಿಸ್ಬೇಕು ಅವಾಗ? ಹಾಂ, ದೆವ್ವ ನಿಮ್ಮನ್ನ ಹಿಡ್ಕೊಂಡ್ರೆ ದೆವ್ವಕ್ಕೆ ಹೋಗು ಅಂದರೆ ದೆವ್ವ ಹೋಗುತ್ತೆ. ನೀವೇ ದೆವ್ವನ ಹಿಡ್ಕೊಂಡ್ರೆ ಯಾರನ್ನ ಓಡಿಸೋಣ? ಆ ದೆವ್ವ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಯೇಸು ಹೇಳ್ತೀವಿ, ಇಂಥ ದೆವ್ವ ಹೋಗ್ಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮಾಡಬೇಕು ಅಂತ. ಯೇಸು ಅಲ್ಲ ಉಪವಾಸ ಪ್ರಾರ್ಥನೆ ಮಾಡಬೇಕಾಗಿರೋದು, ದೆವ್ವ ಹಿಡ್ಕೊಂಡವ್ರು ಮಾಡಬೇಕು. ಯಾವುದು? ನನಗೆ ತುಂಬ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ನೀವು ಉಪವಾಸ ಪ್ರಾರ್ಥನೆ ಮಾಡು. ಈ ಬಗೆಯ ದೆವ್ವಗಳನ್ನು ಓಡಿಸಲು ಉಪವಾಸ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ಯೇಸು ನಾಮದಲ್ಲಿ ದೆವ್ವ ಹೋಗುವಂತ ಹೋಗಲ್ಲ ಇದು. ನಮಗೆ ಅವ್ರನ್ನ ಕ್ಷಮಿಸೋಕ್ಕೆ ಆಗ್ತಾ ಇಲ್ಲ, ಗಂಡನ ಕ್ಷಮಿಸೋಕ್ಕೆ ಆಗ್ತಾ ಇಲ್ಲ. ಕೆಲವ್ರು ಹೆಣ್ತಿರಿದ್ದ ಸ್ವಭಾವ ಏನು ಗೊತ್ತಾ? ಗಂಡಂದ್ರ ಮೇಲೆ ಯಾವಾಗಲೂ ಸಂಶಯ. ಬಾಯಿ ಬಿಟ್ಟರೆ ಅಲ್ಲೆಲ್ಲಿಯ ಗಂಡನ ಮೇಲೆ ಬರೀ ಸಂಶಯ. ಈ ಬಗ್ಗೆ ದೆವ್ವ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಇದಕ್ಕೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡು, ಆಗ ಈ ದೆವ್ವ ಬಿಟ್ಟು ಹೋಗುತ್ತೆ. ಇದು ಇನ್ನೊಂಥರ ಆತ್ಮ, ವಿಚಿತ್ರ ಆತ್ಮಗಳಿದೆ. ಇದು ಯಾವುದು ಕುಣಿಯಲ್ಲ, ಆಯ್ತಾ? ಇದೆಲ್ಲ ಈ ಮ್ಯೂಸಿಕ್ಕಿಗೆಲ್ಲ ಕುಣಿಯಲ್ಲ. ಈ ಧ್ಯಾನಗಳಲ್ಲಿ ಮ್ಯೂಸಿಕ್ ಜಾಸ್ತಿ ಆದಾಗ ಕೆಲವು ದೆವ್ವಗಳು ಕುಣಿಯುತ್ತಲ್ಲ, ಎಲ್ಲ ನಾಟಕ ಅಷ್ಟೇ. ಮ್ಯೂಸಿಕ್ಕಿಗೆಲ್ಲ ಕುಣಿಯ ಆತ್ಮ ಅಲ್ಲ ಅದು. ಅದು ಹೀಗೆ ಸೈಲೆಂಟಾಗಿರುತ್ತೆ, ತಲೆ ಮೇಲೆ ಈಗ ಬಟ್ಟೆ ಹಾಕ್ಕೊಂಡು ಶಾಂತವಾಗಿ ಅಲ್ಲೇಲುಯ್ಯ ಅಂತ ಸ್ವಲ್ಪ ಸರ ಇದ್ದರೆ ಕೈಯಲ್ಲಿ ಈಗ ಉರುಳಿಸ್ಕೊಂಡು, ಬೈಬಲ್ ಇದ್ದರೆ ಹೀಗೆ ಎದೆ ಮೇಲೆ ಇಟ್ಕೊಂಡು ಸಪ ಯಾರಿಗೂ ಗೊತ್ತಾಗಲ್ಲ. ನೋಡಿದರೆ ಮಹಾಭಕ್ತಿ ಅನ್ಬೇಕು. ಭಕ್ತಿ ಅಲ್ಲ, ಭಕ್ತಿಯ ವೇಷ. ಭಕ್ತಿಯ ವೇಷ ಮಾತ್ರನೇ. ಇವತ್ತು ವೇಷಧಾರಿಗಳೇ ಎಲ್ಲೆಲ್ಲೂ ಹೋಗಿ ಸಿಗ್ತಾರೆ. ಜಾಸ್ತಿ ವೇಷಧಾರಿಗಳು ಹೋಗ್ಬೇಕಂದ್ರೆ ನಮ್ಮ ಥರ ಪ್ರೇಯರ್ ಗ್ರೂಪಿಗೆ ಬಂದು ಸೇರ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ನಮ್ಮ ಪ್ರೇಯರ್ ಗ್ರೂಪಿಗೆ ಬನ್ನಿ, ಒಂದು ವಾರನೋ ಒಂದು ತಿಂಗಳೋ ಇರಬೇಡಿ, ವೇಷಧಾರಿಗಳು ನಿಮಗೆ ನೋಡ್ಬೋದು. ನಮ್ಮ ಪ್ರೇಯರ್ ಗ್ರೂಪ್ಗೆ ಬರಬೇಕಂತಿಲ್ಲ, ಪ್ರಪಂಚದಲ್ಲಿರೋ ಎಲ್ಲ ಪ್ರೇಯರ್ ಗ್ರೂಪ್ಗೆ ಒಂದು ರೌಂಡ್ ಹಾಕಿ ಬನ್ನಿ, ರಿಟ್ರೀಟ್ ಸೆಂಟ್ರು ಅಲ್ಲಿ ಇಲ್ಲಿ ಎಲ್ಲ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ವೇಷಧಾರಿಗಳೇ ಸಿಗ್ತಾರೆ. ಇನ್ನು ಸಾಧಾರಣ ಈ ಪ್ರೇಯರ್ಗೆ ಅಲ್ಲಿ ಇಲ್ಲಿ ಹೋಗಲ್ಲ ನೋಡಿ, ಮನೇಲಿ ಇರ್ತಾರಲ್ಲ ಕೂಲಿ ಕೆಲಸ ಮಾಡಿಕೊಂಡು, ಅವರಲ್ಲಿ ಸ್ವಲ್ಪ ದೇವರಾತ್ಮ ಇರ್ಬೋದು. ನಾವು ತಿಳ್ಕೊಂಡಿರೋದು ಅವರಲ್ಲಿ ದೇವರಾತ್ಮ ಇಲ್ಲ ಅಂತ. ಯಾವ ಪ್ರಾರ್ಥನೆ ಕೂಟಕ್ಕೂ ಹೋಗ್ದೇನೆ ಮನೆಯಲ್ಲಿ ಪ್ರಾಮಾಣಿಕವಾಗಿರ್ತಾರಲ್ಲ, ಅವರಲ್ಲಿ ಇರ್ತಾರೆ ದೇವರಾತ್ಮ. ಸೊ ಅದರಿಂದ ವಂಚನೆಗೆ ಒಳಗಾಗಬೇಡಿ. ಈ ಪೆನಿನ್ನಳ ಥರ ಆಗಬಾರ್ದು. ನಾವು ಹನ್ನಳ ಥರ ಆಗಬೇಕು. ಹನ್ನಳ ಥರ ಅಂದರೆ ಯಾರೇ ಚುಚ್ಚಲಿ, ಯಾರೇ ಬೈಲಿ, ಏನೇ ಮಾಡಲಿ, ನಾವು ಆಶ್ರಯಿಸಬೇಕಾಗಿರೋದು ನನ್ನ ಆಶ್ರಯ ದುರ್ಗವಾದ ದೇವರನ್ನ. ನೋಡಿ, ಪೆನಿನ್ನಾಳು ದೇವರನ್ನ ಆಶ್ರಯಿಸಿದ್ದಕ್ಕೆ ಅವಳಿಗೆ ದೇವರು ಮುಂದೆ ಆಶೀರ್ವಾದ ಕೊಡ್ತಾರೆ, ಸಂತಾನ ಭಾಗ್ಯವನ್ನು ಕೊಡ್ತಾರೆ. ಅವಳಿಗೆ ನನಗೊಂದು ಮಗು ಬೇಕು ಅನ್ನೋ ಆಸೆ ಪಟ್ಕೊಂಡು ಹೋಗಿದ್ದಲ್ಲ, ನನ್ನ ಈ ಒಂದು ದುಃಖ ಹೋಗಬೇಕು ದೇವರ, ತೆಗಿಬೇಕು ನೀವು ಅಂತ. ನೀವು ನನಗೆ ಮಗು ಕೊಟ್ಟರೆ ಆ ಮಗು ನಾನು ಇಟ್ಕೊಳ್ಳಲ್ಲ, ಅದು ನಿನಗೆ ಕೊಡ್ತೀನಿ, ನನಗೆ ಬೇಡ, ನನಗೆ ಸಮಾಧಾನ ಹೊಂದಿದ್ರೆ ಸಾಕು. ಮನುಷ್ಯನಿಗೆ ಇವತ್ತು ಬೇಕಾಗಿರೋದು ಸಮಾಧಾನ. ಕೆಲವರು ಯೋಚನೆ ಮಾಡ್ತಾರೆ, ಕೆಲವು ಟೈಮ್ ಈ ಥರ ಯೋಚನೆ ಮಾಡ್ತೀವಿ, ನಮ್ಮ ಮಗಳಿಗೊಂದು ಮದುವೆ ಆದರೆ, ಮಗನಿಗೊಂದು ಮದುವೆ ಆದರೆ ಸಮಾಧಾನ ಅಂತ. ಕೆಲವು ಟೈಮ್ ಅದು ಮಾರನೇ ದಿವಸದಿಂದನೇ ಸಮಾಧಾನ ಹಾಳಾಗ್ಬಿಡುತ್ತೆ. ಕೆಲವು ಯೋಚನೆ ಮಾಡ್ತಾರೆ, ಮನೆ ಒಂದು ಕಟ್ಟಿ ಆದಮೇಲೆ ಒಂದು ಸಮಾಧಾನ ಆಗಿರ್ಬೋದು ಅಂತ, ಆಮೇಲೆ ಇರೋ ಟೆನ್ಷನ್ ಎಲ್ಲ ಬಂದು ಸೇರ್ಕೊಬಿಡುತ್ತೆ. ಕೆಲವು ಟೈಮ್ ಯೋಚನೆ ಮಾಡ್ತೀವಿ, ಇದೊಂದು ಜಾಬ್ ಸಿಕ್ಬಿಟ್ರೆ ಒಂದು ಸಮಾಧಾನ. ಸಮಾಧಾನ ಈ ಲೋಕದಲ್ಲಿ ಯಾರಲ್ಲೂ ಇಲ್ಲ, ಯಾವುದರಲ್ಲೂ ಇಲ್ಲ. ಸಮಾಧಾನ ಇರೋದು ಒಬ್ಬರಲ್ಲಿ ಮಾತ್ರನೇ, ಕ್ರಿಸ್ತ ಯೇಸುವಿನಲ್ಲಿ. ಸಮಾಧಾನದ ಕರ್ತನು ಯೇಸು ನಿನ್ನ ಹೃದಯದಲ್ಲಿದ್ದರೆ, ಸಮಾಧಾನವನ್ನು ಹುಟ್ಟಿಸುವ ಪರಿಶುದ್ಧಾತ್ಮನು ನಿನ್ನಲ್ಲಿದ್ದರೆ ನಿನ್ನಲ್ಲಿ ಸಮಾಧಾನ ಇರುತ್ತೆ. ಅದಲ್ಲದೆ ಇದೊಂದು ಆಗಿಬಿಟ್ರೆ, ಇದೊಂದು ಹೋಗ್ಬಿಟ್ರೆ, ಇದೊಂದು ಬಂದುಬಿಟ್ರೆ ಸಮಾಧಾನ ಅನ್ನೋದು ಸುಳ್ಳು, ಸೈತಾನನ ಸುಳ್ಳು. ಹನ್ನಳಿಗೆ ಸಮಾಧಾನ ಈಗ ಇಲ್ಲ. ಯಾಕಿಲ್ಲ ಅಂದರೆ, ಆಕೆಯ ಸವತಿ ಮಾತನಾಡಿದಂತಹ ಆ ಮಾತುಗಳು ಆಕೆ ಒಳಗಡೆ ನೋವು, ದುಃಖ, ಮರಣವನ್ನು ಉಂಟು ಮಾಡ್ತಾ ಇತ್ತು. ಜ್ಞಾನೋಕ್ತಿ 18:21 ವಾಕ್ಯ ಏನು ಹೇಳುತ್ತೆ? ಜನನ ಮರಣದ ಶಕ್ತಿ ನಾಲಿಗೆಯಲ್ಲಿದೆ.
ಮನುಷ್ಯನ ಮಾತಿನಲ್ಲಿ ಜನನದ ಶಕ್ತಿನೂ ಇದೆ, ಮರಣದ ಶಕ್ತಿನೂ ಇದೆ. ಜೀವ ತೆಗೆಯುವ ಶಕ್ತಿನೂ ಇದೆ, ಜೀವ ಕೊಡುವ ಶಕ್ತಿನೂ ಇದೆ. ಮನುಷ್ಯನ ಮಾತಲ್ಲಿ ಏನಿದೆ? ಜೀವ ತೆಗೆಯುವ ಶಕ್ತಿನೂ ಇದೆ, ಜೀವ ಕೊಡುವ ಶಕ್ತಿನೂ ಇದೆ. ಪೆನಿನ್ನಾಳ ಬಾಯಲ್ಲಿ ಬಂದ ಮಾತಿನಿಂದ ಏನಾಯಿತು? ಹನ್ನಾಳ ಹೃದಯದಲ್ಲಿ ಜೀವ ಹೋಗ್ತಾ ಇದೆ ಈಗ. ಆದರೆ ಅವಳೇನು ಮಾಡಿದ್ಲು? ಜೀವದ ಬುಗ್ಗೆ ಆದ ದೇವರನ್ನ ಆಶ್ರಯಿಸಿದ್ಲು. ದೇವರೇ, ನನ್ನಲ್ಲಿ ಜೀವ ಕುಂದಿ ಹೋಗ್ತಾ ಇದೆ, ಅದರಿಂದ ನನಗೆ ಜೀವ ಕೊಡಿ, ಸಮಾಧಾನ ಕೊಡಿ ಅಂತ ದೇವರನ್ನ ಆಶ್ರಯಿಸಿದ್ಲು. ದೇವರು ಆಕೆಯ ಹೃದಯವನ್ನು ನೋಡಿ ಆಕೆಗೆ ಸಮಾಧಾನವನ್ನು ಕರುಣಿಸಿದ್ರು. ದೇವರು ಅವಳನ್ನ ಆಶೀರ್ವದಿಸಿದರು, ಒಂದು ಮಗುವನ್ನು ಕೊಟ್ಟು. ನಾವಾಗಿದ್ರೆ ಒಂದೇ ಒಂದು ಮಗು ದೇವರು ಕೊಟ್ಟಿದ್ದು ಅಂತ ನಮ್ಮ ಇಷ್ಟದ ಪ್ರಕಾರ ಖುಷಿಯಾಗಿ ಬೆಳೆಸ್ತಾ ಇದ್ವಿ ಅಲ್ವಾ? ಒಂದೇ ಮಗು ದೇವರು ಕೊಟ್ಟಿದ್ದು ಅಂತ ದೇವರಿಗೆ ಒಂದು 100 ರೂಪಾಯಿ ಕಾಣಿಕೆಯನ್ನು ಪಾಕೆಟ್ ಮನಿ ಥರ ಕೊಟ್ಟು, ಕಮಿಷನ್ ಕೊಟ್ಟು ನಾವು ಇಟ್ಕೊಳ್ತಾ ಇದ್ವಿ. ಆದರೆ ಹನ್ನಳು ಹಾಗೆ ಮಾಡಲಿಲ್ಲ. ನನಗೆ ಸಮಾಧಾನ ಕೊಟ್ಟ ದೇವರಿಗೆ ನಾನು ಕಾಣಿಕೆ ಏನಾದರೂ ಕೊಡಬೇಕು ಅಂತ ಹೇಳಿ, ನನಗೆ ಸಮಾಧಾನ ಕೊಟ್ಟ ದೇವರೇ, ನಿನಗೋಸ್ಕರ ನನ್ನ ಒಬ್ಬನೇ ಮಗನನ್ನು ನಾನು ನಿನಗೆ ಅರ್ಪಿಸ್ತೀನಿ, ಇವು ನಿನ್ನ ಸೇವೆ ಮಾಡಬೇಕು. ಆ ಜೀವ ಪರ್ಯಂತ ಅಥವಾ ಜೀವನ ಪರ್ಯಂತ ಇವನು ಬದುಕಿರುವವರೆಗೂ ನಿನಗಾಗಿ ಬದುಕಬೇಕು, ನನಗಾಗಿ ಬದುಕೋದು ಬೇಡ. ಪವಿತ್ರಾತ್ಮ ನಮ್ಮಲ್ಲಿದ್ದರೆ ನಾವು ದೇವರಿಂದ ಈ ಕಡೆ ಕೇಳಲ್ಲ, ದೇವರಿಗೆ ನಮ್ಮನ್ನು ಕೊಡೋರಾಗ್ತೀವಿ. ನಾವು ಹೇಗಂದರೆ 50-50 ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ದೇವರೇ ಕೊಡು ಕೊಡು ಕೊಡು, ಆಮೇಲೆ ದೇವರಿಗೆ ನಾವು ಏನೋ ಒಂದು ಬೇಡದೇ ಇರೋದು ಒಂದಿಷ್ಟು ಕೊಡ್ತೀವಿ. ಕೆಲಸಕ್ಕೆ ಬಾರದೇ ಇರೋದು 100 ರೂಪಾಯಿನೋ 50 ರೂಪಾಯಿನೋ 1000 ರೂಪಾಯಿನೋ ಕೊಡ್ತೀವಿ. ಅದು ಏನಕ್ಕೆ ಬರುತ್ತೆ? ನಿನ್ನ ಜಾಸ್ತಿ ಕೊಡಬೇಕಂತೀರಾ? ಕೋಟಿ ಕೊಟ್ಟರು ಕೆಲಸಕ್ಕೆ ಬರಲ್ಲ. ದೇವ್ರಿಗೆ ಏನು ಕೊಡಬೇಕು? ನಿನ್ನನ್ನೇ ಕೊಡು. ನಿನ್ನನ್ನು ಕೊಡಲ್ಲ, ದುಡ್ಡು ಕೊಡ್ತೀಯ. ದುಡ್ಡು ಯಾರಿಗೆ ಬೇಕು? ದುಡ್ಡಿಲ್ವ ದೇವರಿಗೆ? ಕೆಲವರು ಇದ್ದಾರೆ ಧ್ಯಾನಕ್ಕೆಲ್ಲ ದುಡ್ಡು ಕೊಡ್ತಾರೆ, ಧ್ಯಾನಕ್ಕೆ ಬರಲ್ಲ. ಯಾವನಿಗೆ ಬೇಕು ನಿನ್ನ ದುಡ್ಡು? ಕೆಲವ್ರ ಹತ್ರ ದುಡ್ಡು ಇಸ್ಕೊಳ್ಳೋಕೆ ನಮಗೆ ತಲೆನೋವಾಗುತ್ತೆ. ಆದರೆ ಏನು ಮಾಡೋದು? ಅವ್ರ ಫೋರ್ಸಿಂದ ಕೆಲವು ಟೈಮ್ ತಗೊಳ್ತೀವಿ, ಇಲ್ಲ ಅಂತಲ್ಲ. ನಮ್ಮ ಉದ್ದೇಶ ಇವರು ಧ್ಯಾನಕ್ಕೆ ಬರಲಿ ಅಂತ. ಧ್ಯಾನಕ್ಕೆ ಬರಲ್ಲ. ವಾಕ್ಯ ಕೇಳಲಿ, ಮಾನಸಾಂತರ ಪಡಲಿ, ಯೇಸುವನ್ನು ಕಂಡುಕೊಳ್ಳಿ. ದುಡ್ಡು ತೊಗೊಂಡು ಏನು ಮಾಡೋದು? ದುಡ್ಡು ತೊಗೊಂಡು ಏನು ಮಾಡೋದು? ದುಡ್ಡು ಬೇಕಾ? ಅಂದರೆ ಜನರ ಮೆಂಟಾಲಿಟಿ ಯಾವ ಥರ ಅಂದರೆ, ದುಡ್ಡು ಕೊಟ್ಟು ಬಿಟ್ಟರೆ ದೇವರ ಆಶೀರ್ವಾದ ಸಿಗುತ್ತೆ ಅಂತ. ದುಡ್ಡು ಕೊಟ್ಟರೆ ಇರೋ ಆಶೀರ್ವಾದ ಕಳ್ಕೊಳ್ತೀರಿ. ಆಯ್ತು, ಈಗಿನ ಪರಿಸ್ಥಿತಿಗೆ ದುಡ್ಡಿಂದ ಎಲ್ಲ ಆಶೀರ್ವಾದ ಬರಲ್ಲ. ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಆಶೀರ್ವಾದ ಬರುತ್ತೆ. ಪಾಪಕ್ಕೆ ವಿಮುಖರಾಗಿ ಮೊದಲು ನಾವು ಒಪ್ಕೊಳ್ಳಿಕ್ಕೆ ತಯಾರಾಗಬೇಕು. ನಾನೇ ಸ್ವಾಮಿ, ನಾನೇ ಈ ಪೆನ್ನಿನಾಳ ಥರ ಇದುವರೆಗೂ ನಾನು ಬದುಕ್ತಾ ಇದ್ದೀನಿ, ನಾನೇ ಪಾಪಿ, ನಿನ್ನ ಮುಂದೆ ನಿಲ್ಲುವ ಯೋಗ್ಯತೆ ನನಗಿಲ್ಲ. ನೀನು ಪರಿಶುದ್ಧನಾದ ದೇವರು, ಅಂತರಂಗವನ್ನು ಉಂಟು ಮಾಡಿದಾತನು, ಅಂತರಂಗವನ್ನು ಅರಿತಿರುವಾತನು, ನನ್ನ ಮನಸ್ಸಿನ ಎಲ್ಲ ಆಲೋಚನೆಗಳನ್ನು ದೂರದಿಂದಲೇ ತಿಳಿದಿರುವ ಪರಿಶುದ್ಧನಾದ ದೇವರು ನೀನಾಗಿದ್ದೀಯಪ್ಪ, ನಿನ್ನ ಮುಂದೆ ನಿಲ್ಲುವ ಯಾವ ಯೋಗ್ಯತೆಯೂ ನನಗಿಲ್ಲ ಎಂದು ತಗ್ಗಿಸಿಕೊಳ್ಳುವವರನ್ನ ದೇವರು ಮೇಲಕ್ಕೆತ್ತಾರೆ. ಭಯಪಡಬೇಡ ಮಗನೇ, ಮಗಳೇ, ನಾನು ನಿನ್ನ ಜೊತೆಗಿದ್ದೀನಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ಬಿಟ್ಟು ದೇವರು ಆಶೀರ್ವದಿಸ್ತಾರೆ. ಆಶೀರ್ವಾದದ ಫಲವಾಗಿ ನಮಗೇನಾದರೂ ಒಳ್ಳೆ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ತಗ್ಗಿಸಿಕೊಳ್ಳುವವರಿಗೆ ಖಂಡಿತವಾಗಲೂ ದೇವರ ಆಶೀರ್ವಾದ ಇದೆ. ಆ ಆಶೀರ್ವಾದದಲ್ಲಿ ಏನಾದರೂ ಒಂದು ಒಳ್ಳೆ ಸಿಗುತ್ತೆ. ನಾವು ತಗ್ಗಿಸಿಕೊಳ್ಳೋರು ಥರ ಬದುಕ್ತೀವಿ, ಅದರಿಂದ ನಮಗೇನು ಸಿಗ್ತಾ ಇಲ್ಲ, ಇರೋದು ಹೋಗ್ತಾ ಇರುತ್ತೆ. ಅದೊಂದು ಸ್ಪಿರಿಟ್, ಅದೊಂದು ವಂಚನೆ ಆತ್ಮ. ಅದು ಈ ಕರಿಸ್ಮ್ಯಾಟಿಕ್ ಅವರಲ್ಲಿ ಜಾಸ್ತಿ ಸೇರ್ಕೊಬಿಟ್ಟಿರುತ್ತೆ. ಕರಿಸ್ಮ್ಯಾಟಿಕ್ ಅವರು ಅಂದ್ರೆ ಗೊತ್ತಾಯ್ತಾ? ನಮ್ಮ ಥರ ಪ್ರೇಯರ್ ಗ್ರೂಪಲ್ಲಿರೋರು ಅಂಥವ್ರಲ್ಲಿ ಜಾಸ್ತಿ ಸೇರ್ಕೊಬಿಟ್ಟಿರುತ್ತೆ. ನಾವು ಅಂದ್ಕೊಳ್ಳೋದೇನೆಂದರೆ ನಾವೇ ದೇವರಲ್ಲಿರೋದು ಅಂತ. ನಾವು ದೇವರಲ್ಲಿರೋದು ಇಲ್ಲ. ಈ ಫರಿಸಾಯರು ಏನು ಮಾಡ್ತಿದ್ರು ಹೇಳಿ? ನಾವು ದೇವ್ರ ಜನ, ನಾವು ದೇವರಲ್ಲಿದ್ದೀವಿ ಅಂದ್ಕೊಂಡು ಎಲ್ಲರನ್ನೂ ಕೀಳಾಗಿ ನೋಡ್ತಾ ಇದ್ರು. ನೋಡಿ ಲಾಸ್ಟಿಗೆ ದೇವರೇ ಮನುಷ್ಯನಾಗಿ ಬಂದರು, ಅವ್ರನ್ನೂ ಕೀಳಾಗಿ ನೋಡಿದ್ರು. ಇವನು ಹುಚ್ಚ, ಹೊಟ್ಟೆ ಬಾಕ, ಪಿಶಾಚಿ ಬಿಡಿತ, ಪಾಪಿಗಳ ಜೊತೆಗಿರೋನು, ಸುಂಕ ವಸೂಲಿಯವ್ರ ಗೆಳೆಯ. ನಾವೆಷ್ಟೋ ಬಾರಿ ಯೇಸುನು ಹಿಂಗೆ ಮಾಡಿಬಿಟ್ಟಿದ್ದೀವಿ. ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಎಷ್ಟೋ ಸಾರಿ ನಡೆದಾಡ್ತಾ ಇರ್ತಾರೆ. ನಾವು ಈ ಯೇಸು ಮೇಲೆ ತೀರ್ಪು ಕೊಟ್ಟು ಇವನು ಸರಿ ಇಲ್ಲ, ಇವಳು ಸರಿ ಇಲ್ಲ. ಕೆಲವೊಮ್ಮೆ ಪಕ್ಕದ ಮನೆಯವ್ರ ಮುಖಾಂತರ ಯೇಸು ಬಂದಿರ್ತಾರೆ. ಯೇಸ್ವಾಮಿ ಎಷ್ಟೋ ಸರಿ ನಮಗೆ ವಿಸಿಟ್ ಹಾಕಿರ್ತಾರೆ, ನಮಗೆ ಗೊತ್ತೇ ಆಗಿರೋದಿಲ್ಲ. ನಾವಲ್ಲೋಗಿ ಯೇಸಪ್ಪ ಬಾರಪ್ಪ ಅಂತ ಕರಿತೀವಿ. ಯೇಸು ಹೇಳ್ತಾರೆ, ನಾನು ನಿನ್ನ ಹತ್ರ ಬಂದೆ, ನೀನು ಮೈಂಡೇ ಮಾಡಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು
ವಾಚನಗಳನ್ನು ಧ್ಯಾನಿಸುವಾಗ ಇಲ್ಲಿ ನಮ್ಮನ್ನೇ ಇರಿಸ್ಕೊಂಡು ಧ್ಯಾನಿಸಬೇಕು. ನಾವು ಬೈಬಲ್ ಓದುವಾಗಲೆಲ್ಲ ಪ್ರತಿಯೊಂದು ಅಧ್ಯಾಯಗಳಲ್ಲೂ ಪ್ರತಿಯೊಂದು ಸಂದರ್ಭಗಳಲ್ಲಿ ಅಲ್ಲಿ ನಮ್ಮನ್ನು ಇರಿಸ್ಕೊಂಡು ನಾವು ಧ್ಯಾನ ಮಾಡಬೇಕು. ಆಗ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ನಾವು ಬೈಬಲ್ ಓದಬೇಕು. ಈಗ ಇಲ್ಲಿ ಹನ್ನಳ ಸ್ಥಾನದಲ್ಲಿ ನಾನು ಇದ್ದೀನಾ, ಪೆನಿನ್ನಳ ಸ್ಥಾನದಲ್ಲಿ ನಾನು ಇದ್ದೀನಾ ಯೋಚನೆ ಮಾಡಬೇಕು. ನಾನು ಯಾವ ಸ್ಥಾನದಲ್ಲಿ ಇದ್ದೀನಿ, ಯಾವ ಒಂದು ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತೀನಿ. ಇವತ್ತು ಕೇಳಿಸ್ಕೊಂಡೆ ಈ ವಾಕ್ಯದಲ್ಲಿ ನಾನು ಯಾರಿಗೆ ಕರೆಕ್ಟಾಗಿ ಸೂಟ್ ಆಗ್ತೀನಿ. ಒಂದು ವೇಳೆ ಪೆನಿನ್ನಳ ಹಾಗೆ ನನ್ನ ಸ್ವಭಾವ ಇದ್ದರೆ ಡೋಂಟ್ ವರಿ, ಮಾನಸಾಂತರ ಪಟ್ಟರೆ ಸಾಕು. ಯೇಸು ಸ್ವಾಮಿ ಹೇಳಿದ್ದಿಷ್ಟೇ, ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಸ್ವರ್ಗ ರಾಜ್ಯ ಸಿಗುತ್ತೆ ನಿಮಗೆ, ಪವಿತ್ರಾತ್ಮರು ಸಿಗ್ತಾರೆ ನಿಮಗೆ, ಒಂದು ಪವಿತ್ರವಾದ ಜೀವನ ಸಿಗುತ್ತೆ ನಿಮಗೆ, ಯೇಸು ಸ್ವಾಮಿ ಜೊತೆಗೆ ನಡಿಲಿಕ್ಕಾಗುತ್ತೆ, ದೇವರ ಸಾನ್ನಿಧ್ಯದಲ್ಲಿ ಬದುಕಲಿಕ್ಕಾಗುತ್ತೆ. ಅದೇ ದೊಡ್ಡ ಆಶೀರ್ವಾದ, ಅದೇ ದೊಡ್ಡ ಆಶೀರ್ವಾದ. ಅಥವಾ ಹನ್ನಳ ಥರ ನಾನಿದ್ದೀನ, ನನ್ನ ಜೀವನ ಇದೆಯಾ? ಯಾರೇ ಏನೇ ಬೈದರೂ ಬೈಸ್ಕೊಂಡು ಎಲ್ಲದಕ್ಕೂ ದೇವರನ್ನ ಮಾತ್ರ ಆಶ್ರಯಿಸೋ ಒಂದು ಮನೋಭಾವ ನಮಗಿದೆಯಾ? ಅಲ್ಲೂ ಕೂಡ ದ್ವೇಷ ಇಲ್ಲದೆ, ಹಗತೆನ ಇಲ್ಲದೆ, ಹೊಟ್ಟೆ ಕಿಚ್ಚಿಲ್ಲದೆ ದೇವರನ್ನ ಆಶ್ರಯಿಸುವಾಗ ಖಂಡಿತವಾಗಲೂ ದೇವರ ಆಶೀರ್ವಾದ ಸಿಗುತ್ತೆ. ಅದು ಕೂಡ ಒಂದು ರೀತಿಯ ವಿಶ್ವಾಸದ ಜೀವನ. ಇವತ್ತಿನ ಶುಭ ಸಂದೇಶದಲ್ಲಿ ಅದೇ ಹೇಳೋದು, ಮಾನಸಾಂತರ ಪಡಿ, ವಿಶ್ವಾಸ ಇಡಿ, ಮಾನಸಾಂತರ ಪಡಿ, ವಿಶ್ವಾಸ ಇಡಿ. ಆದ್ದರಿಂದ ಯೇಸು ಸ್ವಾಮಿ ನಿನ್ನೆ ಇದ್ದಾಗೆ ಈಗಲೂ ಇದ್ದಾರೆ. ಇಂದು ನಮ್ಮೊಂದಿಗೆ ವಾಚನಗಳ ಮುಖಾಂತರ ಮಾತನಾಡಿದ್ದಾರೆ. ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡೋಣ. ನಾವು ಕೂಡ ಮಾನಸಾಂತರ ಪಡುವ ಅವಶ್ಯಕತೆ ಇದೆ. ಮಾನಸಾಂತರ ಪಡುವ ಅವಶ್ಯಕತೆ ಇರುವವರು ಮಾನಸಾಂತರ ಪಡೋಣ. ವಿಶ್ವಾಸ ಇಡುವ ಅವಶ್ಯಕತೆ ಇರುವವರು ವಿಶ್ವಾಸ ಇಡೋಣ. ದೇವರು ನಮ್ಮ ಹೃದಯವನ್ನು ನೋಡುವವರಾಗಿದ್ದಾರೆ. ಕಣ್ಣುಗಳನ್ನ ಮುಚ್ಚೋಣ. ಅಪ್ಪ ತಂದೆಯಾದ ದೇವರೇ, ನಿನ್ನ ಸಮ್ಮುಖದಲ್ಲಿ ನಾನಿದ್ದೇನೆ. ನಾವೊಬ್ಬೊಬ್ಬರು ದೇವರ ಸಮ್ಮುಖದಲ್ಲಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಈ ಜಗತ್ತಿಗೆ ಬಂದಿದ್ದು ನಮಗೆ ತೀರ್ಪು ಕೊಡುವುದಕ್ಕಾಗಿ ಅಲ್ಲ, ರಕ್ಷಣೆ ಕೊಡುವುದಕ್ಕಾಗಿ. ರಕ್ಷಣೆ ಕೊಡುವುದಕ್ಕಾಗಿ ಬಂದಂಥ ಆ ರಕ್ಷಕನ ಮಾತುಗಳಿಗೆ ನಾವು ಬೆಲೆ ಕೊಟ್ಟಾಗ ನಮಗೆ ಆ ರಕ್ಷಣೆಯನ್ನು ಅನುಭವಿಸ್ಲಿಕ್ಕಾಗ್ತದೆ. ರಕ್ಷಣೆಯ ಅನುಭವ, ರಕ್ಷಣೆಯ ಆನಂದ ನಮಗೆ ಸಿಗುವುದು ಆತನ ಮಾತುಗಳು ನಮ್ಮ ಹೃದಯದಲ್ಲಿ ನಾವು ಸ್ವೀಕಾರ ಮಾಡಿದಾಗ. ಮಾತೆ ಮರಿಯಳು ಆ ರಕ್ಷಣೆಯ ಆನಂದವನ್ನು ಅನುಭವಿಸಿ ದೇವರನ್ನು ಸ್ತುತಿಸುತ್ತಾಳೆ, ಕೀರ್ತಿಸುತ್ತಾಳೆ. ಕಾರಣ ಆಕೆ ತನ್ನ ಹೃದಯದಲ್ಲಿ ದೇವರ ವಚನವನ್ನು ಸ್ವೀಕಾರ ಮಾಡುತ್ತಾಳೆ. ಇಂದು ನಾವು ಕೂಡ ನಮಗೆ ಬೋಧಿಸಲಾದ ಈ ಆತ್ಮಿಕ ಸತ್ಯವನ್ನು, ದೈವ ವಚನಗಳನ್ನು ನಮ್ಮ ಹೃದಯಗಳಲ್ಲಿ ನಾವು ಸ್ವೀಕಾರ ಮಾಡಿ ಮಾನಸಾಂತರ ಪಡಬೇಕಾದ ಅವಶ್ಯಕತೆ ಇರುವವರು ಯಾರಾದರೂ ಇದ್ದರೆ ನಾವು ಮಾನಸಾಂತರ ಪಡೋಣ. ದೇವರ ಹತ್ರ ಕ್ಷಮೆ ಕೇಳೋಣ. ಪರದೂಷಣೆ ಮಾಡಿದ್ದೇವೆ ನಮ್ಮ ನಾಲಿಗೆಯಿಂದ. ಎಷ್ಟೋ ಬಾರಿ ಅಶುದ್ಧವಾದ ಮಾತುಗಳು, ಚಾಡಿ ಮಾತುಗಳು, ಬರಡು ಮಾತುಗಳು, ಹೊಲಸು ಮಾತುಗಳು, ಸಂಶಯದ ಮಾತುಗಳು, ನಿಂದನೆಯ ಮಾತುಗಳು, ಬೇರೆಯವರನ್ನು ತುಚ್ಛವಾಗಿ ಕಾಣುವ ಮಾತುಗಳು, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಾವು ಮಾತನಾಡಿರ್ತೇವೆ. ನಮ್ಮ ನಾಲಿಗೆಯಿಂದ ಜೀವದ ಮಾತುಗಳು ಬರಬೇಕು. ದೇವರ ವಾಕ್ಯ ಹೇಳ್ತದೆ ಯಾಕೋಬನ ಪತ್ರಿಕೆಯಲ್ಲಿ, ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾದ ಮನುಷ್ಯನನ್ನ ನಿಂದಿಸುವ ಅದೇ ನಾಲಿಗೆಯಿಂದ ಸ್ತುತಿ ಸ್ತೋತ್ರ ಬರ್ತದೆ. ಇದು ತರವಲ್ಲ, ಇದು ಸರಿಯಲ್ಲ. ಸಿಹಿ ನೀರು ಮತ್ತು ಸವಳು ನೀರು ಒಂದೇ ಬುಗ್ಗೆಯಿಂದ ಹೊರಹೊಮ್ಮುವುದು ಸರಿಯಲ್ಲ ಎಂಬುದಾಗಿ ಹೇಳ್ತಾರೆ. ಈ ನಾಲಿಗೆ ಎಂಬ ಬುಗ್ಗೆಯಿಂದ ಸವಳು ನೀರು, ಸಿಹಿ ನೀರು ಎಷ್ಟೋ ಬಾರಿ ಬಂದಿದೆ. ಎಷ್ಟೋ ಮನುಷ್ಯರನ್ನು ನಾವು ದೂಷಣೆ ಮಾಡಿದ್ದೇವೆ. ಎಷ್ಟೋ ಜನರ ಬಗ್ಗೆ ತಪ್ಪಾಗಿ ನಾಲಿಗೆಯಿಂದ ಮಾತನಾಡಿದ್ದೇವೆ. ಹಾಗೆ ಮಾತನಾಡುವಾಗ ನಾವು ಮಾತನಾಡ್ತಾ ಇರೋ ಮಾತುಗಳು ದೇವರಿಗೆ ವಿರುದ್ಧವಾದದ್ದು. ಮೋಶೆಗೆ ದೇವರು ಹೇಳ್ತಾರೆ, ಈ ಜನರು ಮಾತನಾಡ್ತಾ ಇರೋದು ಮೋಶೆ ನಿನಗೆ ವಿರುದ್ಧ ಅಲ್ಲ, ನನಗೆ ವಿರುದ್ಧ. ನನಗೆ ವಿರುದ್ಧ ಗೊಣಗುಡ್ತಾ ಇದ್ದಾರೆ, ನಿನಗೆ ವಿರುದ್ಧ ಅಲ್ಲ. ಹಾಗಾದರೆ ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾದ ಮನುಷ್ಯನಿಗೆ ವಿರುದ್ಧವಾಗಿ, ನಿನ್ನ ಜೀವನ ಸಂಗಾತಿಗೆ ವಿರುದ್ಧವಾಗಿ ನೀನು ಗೊಣಗುಟ್ಟುವಾಗ ಅದು ದೇವರಿಗೆ ವಿರುದ್ಧ. ನಿನ್ನ ತಂದೆ ತಾಯಿಗೆ ವಿರುದ್ಧ ಗೊಣಗುಟ್ಟುವಾಗ ಅದು ದೇವರಿಗೆ ವಿರುದ್ಧ. ನಿನ್ನ ಮಕ್ಕಳಿಗೆ ವಿರುದ್ಧ ಗೊಣಗುಟ್ಟುವಾಗ ಅದು ದೇವರಿಗೆ ವಿರುದ್ಧ. ನಿನ್ನ ಸಭೆಯಲ್ಲಿರುವ ಒಂದು ಸಹೋದರನಿಗೆ ಸಹೋದರಿಗೆ ವಿರುದ್ಧವಾಗಿ ಗೊಣಗುಟ್ಟುವಾಗ ಅದು ದೇವರಿಗೆ ವಿರುದ್ಧ. ದೇವರಿಗೆ ವಿರುದ್ಧವಾಗಿ ಎಷ್ಟೋ ಮಾತುಗಳು ನಮ್ಮ ಈ ನಾಲಿಗೆಯಿಂದ ಬಂದಿದೆ. ಅದೇ ನಾಲಿಗೆಯಿಂದಲೇ ನಾವು ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಲ್ಲೆಲೂಯಾ ಎಂದು ಹೊಗಳಿದ್ದೇವೆ, ಹಾಡಿದ್ದೇವೆ, ಸ್ತುತಿಸಿದ್ದೇವೆ, ವಾಕ್ಯವನ್ನು ಉಪದೇಶ ಮಾಡಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿ, ದೇವರ ಮುಂದೆ ನಾವೆಲ್ಲರೂ ತಪ್ಪಿತಸ್ಥರು.
ದೇವರ ಪರಿಶುದ್ಧತೆಯ ಮುಂದೆ ನಾನು ಯೋಗ್ಯನಲ್ಲ, ನಾನು ಯೋಗ್ಯಳಲ್ಲ. ಕ್ಷಮೆ ಕೇಳುತ್ತಾ ದೀನ ಹೃದಯದಿಂದ, ದೇವರೇ ನನ್ನನ್ನು ಕ್ಷಮಿಸಿರಿ. ನಿಮ್ಮ ವಾಕ್ಯವನ್ನು ಕಳುಹಿಸಿಕೊಟ್ಟು ನನ್ನ ನಾಲಿಗೆಯನ್ನು ಪಾವನ ಮಾಡಿದ್ದೀರಿ, ನನ್ನ ಅಂತರಂಗವನ್ನು ಪಾವನ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಹನ್ನಳ ಹಾಗೆ ನಿಮ್ಮನ್ನೇ ಆಶ್ರಯಿಸಲು, ಎಲ್ಲ ಸಂದರ್ಭದಲ್ಲಿಯೂ ಮನುಷ್ಯನನ್ನು ಆಶ್ರಯಿಸದೆ, ಮನುಷ್ಯನ ಚುಚ್ಚು ಮಾತುಗಳಿಗೆ ನಾನು ಸೋತು ಹೋಗದೆ, ಬಳಲಿ ಹೋಗದೆ, ಕುಂದಿ ಹೋಗಿ ದ್ವೇಷ ಸಾಧಿಸದೆ, ದೇವರೇ ನಿನ್ನನ್ನು ಆಶ್ರಯಿಸುತ್ತಾ ನನ್ನ ದುಃಖವನ್ನು, ನನ್ನ ಸಂಕಟವನ್ನು, ನನ್ನ ಭಾರವನ್ನು ನಿನ್ನ ಸನ್ನಿಧಿಯಲ್ಲಿ ತಂದು ಅದನ್ನು ನಿನಗೊಪ್ಪಿಸಿಕೊಟ್ಟು ನಿನ್ನ ಆಶೀರ್ವಾದವನ್ನು, ಸಾಂತ್ವನವನ್ನು ಪಡೆದುಕೊಂಡು ಹೋಗಲು ಕೃಪೆ ಮಾಡಿರಿ ಕರ್ತನೆ. ಆ ಒಂದು ಜ್ಞಾನ, ಆ ಒಂದು ಕೃಪೆ ನಮ್ಮೊಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಕುಟುಂಬಗಳು ಯೇಸುವಿನ ಸಮಾಧಾನದಿಂದ ತುಂಬಲ್ಪಡಲಿ. ಇಲ್ಲಿ ಬಂದಿರುವ ವಾಕ್ಯವನ್ನು ಆಲಿಸುತ್ತಿರುವ ಯಾರೆಲ್ಲ ಆನ್ಲೈನ್ನಲ್ಲಿ ಈ ಒಂದು ದಿನ ಈ ಸಂದೇಶವನ್ನು ಆಲಿಸ್ತಾ ಇದ್ದಾರೋ ಅವರೆಲ್ಲರ ಹೃದಯಗಳಲ್ಲಿಯೂ ಕೂಡ ಮಾನಸಾಂತರದ ಕೃಪೆ ಉಂಟಾಗಲಿ. ವಿಶ್ವಾಸದ ಜೀವನವನ್ನು ಜೀವಿಸಲು ಬೇಕಾದ ಹೊಸ ಕೃಪೆ ತುಂಬಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿಮ್ಮ ಪುನರಾಗಮನಕ್ಕಾಗಿ ನಿರೀಕ್ಷೆ ಉಳ್ಳವರಾಗಿ ಬದುಕಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಉಂಟಾಗಲಿ ಅಪ್ಪ. ನಿಮ್ಮ ಮಾತುಗಳನ್ನು ವಿರೋಧಿಸದೆ, ನಿಮ್ಮ ಮಾತುಗಳನ್ನು ಪ್ರತಿಭಟಿಸದೆ, ನಿಮ್ಮ ಮಾತಿಗೆ ಶರಣಾಗಿ, ಇಗೋ ಕರ್ತನ ದಾಸಿ, ಇಗೋ ಕರ್ತನ ದಾಸ ಎಂದು ಹೇಳುತ್ತಾ ವಾಕ್ಯಗಳಿಗೆ ಒಪ್ಪಿಸಿಕೊಟ್ಟು ದೇವರಾತ್ಮರಿಂದ ತುಂಬಲ್ಪಟ್ಟವರಾಗಿ ರಕ್ಷಣೆಯ ಆನಂದವನ್ನು ಸವಿಯುತ್ತಾ ಯೇಸುನಾಮದ ಮಹಿಮೆಗಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ನಮ್ಮೊಂದಿಗೆ ಮಾತನಾಡಿದ ಪರಿಶುದ್ಧಾತ್ಮರೇ ಸ್ತೋತ್ರ. ನೀವು ಕಳಿಸಿಕೊಟ್ಟ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ. ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ಕರ್ತನೆ ಎಚ್ಚರಪಡಿಸಿದಕ್ಕಾಗಿ ಸ್ತೋತ್ರ, ಬಲಪಡಿಸಿದಕ್ಕಾಗಿ ಸ್ತೋತ್ರ, ಶಕ್ತಿಪಡಿಸಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವೇ ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್.